ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ನಾವೀಗ ಆಲ್ರೆಡಿ ಮಾಡ್ಯೂಲ್ ಒಂದು ಓ ಎಸ್ ಥಿಯರಿ ಅನ್ನೋದು ನೋಡಿದ್ದೀವಿ. ಸೊ ನಾವೀಗ ಏನು ನೋಡಬೇಕು, ಆ ಮಾಡ್ಯೂಲ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ನ ನೋಡಬೇಕು. ಸೊ ನಾನು ಈ ವಿಡಿಯೋಲಿ ನಿಮ್ಮ ಎಲ್ಲ ಮಾಡೆಲ್ ಕ್ವೆಶನ್ ಪೇಪರ್ಸ್, ಅದೇ ರೀತಿ ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ರೆಫರ್ ಮಾಡಿ ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ, ಸೊ ದಟ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ಆ್ಯಂಡ್ ನೀವು ಈ ಕ್ವೆಶನ್ಸ್ನ ಓದಿದ್ರೆ ನೀವು ಈ ಮಾಡ್ಯೂಲಲ್ಲಿ ಮಾರ್ಕ್ಸ್ನ ಸ್ಕೋರ್ ಮಾಡೇ ಮಾಡ್ಬೋದು. ಹಾಗಾದರೆ ಬನ್ನಿ ಮಾಡ್ಯೂಲ್ ಒನ್ನಲ್ಲಿ ಏನಿದೆ ಅನ್ನೋದು ನೋಡೋಣ. ಸೊ ಈಗ ನೋಡೋದಾದರೆ ಈ ಮಾಡ್ಯೂಲಿನ ಫಸ್ಟ್ ಒಂದು ಇಂಪಾರ್ಟೆಂಟ್ ಕ್ವೆಶನ್ ಯಾವುದು, ಎಕ್ಸ್ಪ್ಲೈನ್ ಆಪರೇಟಿಂಗ್ ಸಿಸ್ಟಮ್. ಸೊ ಈ ರೀತಿ ಕೇಳಿದಾಗ ನೀವು ಫಸ್ಟ್ ಏನು ಬರೀಬೇಕು, ಆಪರೇಟಿಂಗ್ ಸಿಸ್ಟಮ್ದು ಏನಿದೆ ಡೆಫಿನಿಷನ್ನು ಫಸ್ಟ್ ಅದನ್ನು ಬರೀಬೇಕು. ನೆಕ್ಸ್ಟ್ ಆಪರೇಟಿಂಗ್ ಸಿಸ್ಟಮ್ನ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ಆಪರೇಟಿಂಗ್ ಸಿಸ್ಟಮ್ ಗೋಲ್ಸ್ ಏನಿದೆ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಆ್ಯಂಡ್ ಈ ಒಂದು ಕ್ವೆಶನ್ನ ನಿಮಗೆ ಕೇಳಿದ್ರೆ ಆಲ್ಮೋಸ್ಟ್ 5 ಇಲ್ಲ 4 ಮಾರ್ಕ್ಸಿಗೆ ಅಷ್ಟೇ ಕೇಳ್ತಾರೆ. ಆ್ಯಂಡ್ 8 ಇಲ್ಲ 10 ಮಾರ್ಕ್ಸಿಗೆ ಆ ರೀತಿ ಕೇಳೋದಿಲ್ಲ. ಸೊ ಆಪರೇಟಿಂಗ್ ಸಿಸ್ಟಮ್ ಡೆಫಿನಿಷನ್ ನೋಡೋದಾದರೆ, ಆನ್ ಆಪರೇಟಿಂಗ್ ಸಿಸ್ಟಮ್ ಇಸ್ ಅ ಸಿಸ್ಟಮ್ ಸಾಫ್ಟ್ವೇರ್ ದಟ್ ಆ್ಯಕ್ಟ್ಸ್ ಆಸ್ ಎನ್ ಇಂಟರ್ಮೀಡಿಯರಿ ಬಿಟ್ವೀನ್ ದ ಯೂಸರ್ ಆಫ್ ಕಂಪ್ಯೂಟರ್ ಆ್ಯಂಡ್ ಕಂಪ್ಯೂಟರ್ ಹಾರ್ಡ್ವೇರ್. ಅಂದರೆ ಏನು, ಈ ಆಪರೇಟಿಂಗ್ ಸಿಸ್ಟಮ್ ಅಥವಾ ಒ ಎಸ್ ಅನ್ನೋದು ಒಂದು ಸಿಸ್ಟಮ್ ಸಾಫ್ಟ್ವೇರ್. ಅದು ಹೇಗೆ ಆ್ಯಕ್ಟ್ ಮಾಡುತ್ತೆ ಅಂದರೆ, ಈಗ ಯೂಸರ್ ನೀವು ಒಂದು ಯಾವುದೋ ಒಂದು ಕಂಪ್ಯೂಟರ್ನ ಯೂಸ್ ಮಾಡ್ತಿದ್ದೀರಾ. ಸೊ ನೀವೇನಾಗ್ತೀರಾ, ಆ ಕಂಪ್ಯೂಟರ್ದು ಯೂಸರ್ ಆಗ್ತೀರಾ. ಸೊ ನೀವು ಅದನ್ನು ಏನಕ್ಕೆ ಯೂಸ್ ಮಾಡ್ತಿದ್ದೀರಾ, ಆ ಒಂದು ಕಂಪ್ಯೂಟರ್ ಹಾರ್ಡ್ವೇರ್ ಜೊತೆ ಕಮ್ಯುನಿಕೇಟ್ ಮಾಡಿ ಏನೋ ಒಂದು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಅಂತ ಅಂದ್ಕೊಳ್ಳಿ. ಸೊ ಅವಾಗ ಆ ಸಿಸ್ಟಮ್ ಯೂಸ್ ಮಾಡ್ತಿರ್ತೀರ. ಸೊ ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ಅನ್ನೋದು ಇರಬೇಕು, ಯಾರು ಆ ಒಂದು ಕಂಪ್ಯೂಟರ್ಗೆ ಮತ್ತು ನಿಮಗೆ. ಸೊ ನೀವೇನು ಮಾಡ್ತೀರಾ, ಈ ಒ ಎಸ್ನ ಯೂಸ್ ಮಾಡ್ತೀರಾ. ಸೊ ಆ ಒ ಎಸ್ಸು ನಿಮ್ಮ ಮತ್ತು ಆ ಕಂಪ್ಯೂಟರ್ ಮಧ್ಯದಲ್ಲಿ ಇಂಟರ್ಮೀಡಿಯರಿ ಆಗಿ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ಈ ಒಂದು ಒ ಎಸ್ ಗೋಲ್ಸ್ ನೋಡೋದಾದರೆ, ಮೇಕ್ ಕಂಪ್ಯೂಟರ್ ಸಿಸ್ಟಮ್ ಕನ್ವೀನಿಯೆಂಟ್ ಟು ಯೂಸ್. ಅಂದರೆ ಈಗ ನೀವು ಯಾವುದೋ ಒಂದು ಕಂಪ್ಯೂಟರ್ನ ಯೂಸ್ ಮಾಡಬೇಕಾದ್ರೆ ಅದು ನೀವು ಯೂಸ್ ಮಾಡಬೇಕಾದಾಗ ಅದು ನಿಮಗೆ ಕನ್ವೀನಿಯೆಂಟ್ ಆಗಿ ಅನಿಸ್ಬೇಕು, ಆವಾಗ ನೀವು ಅದನ್ನು ಯೂಸ್ ಮಾಡ್ತೀರ. ಸೊ ಅದನ್ನು ಮೇಂಟೈನ್ ಮಾಡೋದು ಯಾವುದು, ಈ ಒಂದು ಆಪರೇಟಿಂಗ್ ಸಿಸ್ಟಮ್. ಆ್ಯಂಡ್ ಯೂಸ್ ದ ಕಂಪ್ಯೂಟರ್ ಹಾರ್ಡ್ವೇರ್ ಇನ್ ಆ್ಯನ್ ಎಫಿಷಿಯೆಂಟ್ ಮ್ಯಾನರ್. ಅಂದರೆ ಏನು, ಈ ಒಂದು ಕಂಪ್ಯೂಟರ್ ಹಾರ್ಡ್ವೇರ್ ಏನಿರುತ್ತೆ ಅಲ್ವಾ, ಅದನ್ನೆಲ್ಲನೂ ಒಂದು ಪ್ರಾಪರ್ ಮ್ಯಾನರಲ್ಲಿ ಯೂಸ್ ಮಾಡೋದು. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನಿದೆ, ಪ್ರೊವೈಡ್ ಆ್ಯನ್ ಎನ್ವಿರಾನ್ಮೆಂಟ್ ವೇರ್ ಯೂಸರ್ ಕ್ಯಾನ್ ಈಸಿಲಿ ಇಂಟರ್ಫೇಸ್ ಕಂಪ್ಯೂಟರ್. ಅಂದರೆ ಏನು, ಈಗ ಆ ಆಪರೇಟಿಂಗ್ ಸಿಸ್ಟಮ್ ಅನ್ನೋದು ನಿಮ್ಗೊಂದು ಎನ್ವಿರಾನ್ಮೆಂಟ್ನ ಪ್ರೊವೈಡ್ ಮಾಡುತ್ತೆ. ಸೊ ದಟ್ ನೀವು ಮತ್ತು ಆ ಒಂದು ಕಂಪ್ಯೂಟರು ನಿಮ್ಮಿಬ್ಬರ ಮಧ್ಯೆ ಈಸಿಯಾಗಿ ಒಂದು ಕಮ್ಯುನಿಕೇಷನ್ ಅನ್ನೋದು ಬಿಲ್ಡ್ ಆಗೋದಕ್ಕೆ. ಆ್ಯಂಡ್ ದೆನ್ ಇಟ್ ಈಸ್ ಅ ರಿಸೋರ್ಸ್ ಅಲೋಕೇಟರ್. ಅಂದರೆ ಏನು, ಈಗ ನೀವು ಯಾವುದೋ ಒಂದು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಆ ಒಂದು ಪ್ರೋಗ್ರಾಮ್ಗೆ ನಿಮಗೆ ಏನೋ ಒಂದಷ್ಟು ರಿಸೋರ್ಸಸ್ ಅನ್ನೋದು ಬೇಕಾಗಿರುತ್ತೆ. ಸೊ ಆ ರಿಸೋರ್ಸಸ್ನ ಅಲೋಕೇಟ್ ಮಾಡೋದು ಯಾವುದು, ಈ ಒಂದು ಆಪರೇಟಿಂಗ್ ಸಿಸ್ಟಮ್. ಸೊ ಇದು ಬಂದು ನಿಮ್ಮ ಫಸ್ಟ್ ಕ್ವೆಶನ್ದು ಆನ್ಸರ್. ಆ್ಯಂಡ್ ನೆಕ್ಸ್ಟ್ ನಿಮ್ಮ ಸೆಕೆಂಡ್ ಕ್ವೆಶನ್ ಏನಿದೆ, ಎಕ್ಸ್ಪ್ಲೈನ್ ಡ್ಯುಯಲ್ ಮೋಡ್ ಆಪರೇಟಿಂಗ್ ಸಿಸ್ಟಮ್ ವಿತ್ ಅ ನೀಟ್ ಡಯಾಗ್ರಾಮ್. ಆ್ಯಂಡ್ ಈ ಕ್ವೆಶನ್ ನಿಮ್ಮ ಆಲ್ಮೋಸ್ಟ್ ಎವ್ರಿ ಪ್ರೀವಿಯಸ್ ಇಯರಲ್ಲೂ ಕೇಳಿದ್ದಾರೆ. ಆ್ಯಂಡ್ ನಿಮಗೂ ಕೇಳ್ತಾರೆ ಅಂತ ನಾವು ಅನ್ಕೋತಿದ್ದೀವಿ. ಸೊ ಇದರ ಒಂದು ಆನ್ಸರ್ ನೋಡೋದಾದರೆ, ದ ಸಿಸ್ಟಮ್ ಕ್ಯಾನ್ ಬಿ ಅಸ್ಯೂಮ್ಡ್ ಟು ವರ್ಕ್ ಇನ್ 2 ಸೆಪ್ರೇಟ್ ಮೋಡ್ಸ್. ಅಂದರೆ ಏನು, ಈಗ ನಾನು ಯಾವುದೋ ಒಂದು ಸಿಸ್ಟಮ್ನ ಕನ್ಸಿಡರ್ ಮಾಡ್ಕೊಳ್ಳಿ, ಅದು 2 ಮೋಡ್ಸಲ್ಲಿ ವರ್ಕ್ ಆಗ್ತಿದೆ ಅನ್ನೋದನ್ನು ನಾವು ಅಸ್ಯೂಮ್ ಮಾಡ್ಕೋಬೋದು. ಸೊ ಫಸ್ಟ್ ಮೋಡ್ ಏನು, ಯೂಸರ್ ಮೋಡ್. ಆ್ಯಂಡ್ ನೆಕ್ಸ್ಟ್ ಏನು, ಕರ್ನಲ್ ಮೋಡ್. ಸೊ ನೆಕ್ಸ್ಟ್ ಏನು, ಎ ಹಾರ್ಡ್ವೇರ್. ಸೊ H/W ಅನ್ನೋದು ಹಾರ್ಡ್ವೇರ್. ಎ ಹಾರ್ಡ್ವೇರ್ ಬಿಟ್ ಇಂಡಿಕೇಟ್ಸ್ ಇಫ್ ದ ಸಿಸ್ಟಮ್ ಈಸ್ ಇನ್ ಕರ್ನಲ್ ಆರ್ ಯೂಸರ್ ಮೋಡ್. ಸೊ ಈ ಒಂದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, 0 ಅಂತ ಇದ್ದರೆ ಅದು ಕರ್ನಲ್ ಮೋಡಲ್ಲಿದೆ ಅಂತ, ಅಥವಾ 1 ಅಂತ ಇದ್ದರೆ ಅದು ಯೂಸರ್ ಮೋಡಲ್ಲಿದೆ ಅಂತ. ಸೊ ವೆನ್ ದ ಸಿಸ್ಟಮ್ ಈಸ್ ಎಕ್ಸಿಕ್ಯೂಟಿಂಗ್ ಯೂಸರ್ ಅಪ್ಲಿಕೇಶನ್ ಇಟ್ ಈಸ್ ಇನ್ ಯೂಸರ್ ಮೋಡ್. ಸೊ ಈಗ ನಾನೊಂದು ಯೂಸರ್, ನಂದು ಯಾವುದೋ ಒಂದು ಅಪ್ಲಿಕೇಶನ್ನ ಒಂದು ಸಿಸ್ಟಮ್ ಎಕ್ಸಿಕ್ಯೂಟ್ ಮಾಡ್ತಿದೆ. ಸೊ ಅವಾಗ ಅದು ಇಲ್ಲಿರುತ್ತೆ, ಯೂಸರ್ ಮೋಡಲ್ಲಿ ಇರುತ್ತೆ. ದೆನ್ ವೆನ್ ಅ ಯೂಸರ್ ರಿಕ್ವೆಸ್ಟ್ ಅಪ್ಲಿಕೇಶನ್ ಸರ್ವಿಸ್ ಫ್ರಮ್ ದ ಒ ಎಸ್ ಇಟ್ ಟರ್ನ್ ಟು ಕರ್ನಲ್ ಮೋಡ್. ಅಂದರೆ ಈಗ ಸೇಮ್ ಯೂಸರ್ ಅಂದರೆ ನಾನೇ ಯಾವುದೋ ಒಂದು ಅಪ್ಲಿಕೇಶನ್ ಸರ್ವಿಸ್ನ ನಾನು ಆಪರೇಟಿಂಗ್ ಸಿಸ್ಟಮ್ನ ರಿಕ್ವೆಸ್ಟ್ ಮಾಡ್ತೀನಿ. ಅಂದರೆ ಈಗ ನಾನು ಆಪರೇಟಿಂಗ್ ಸಿಸ್ಟಮ್ ಹತ್ರ ಹೋಗ್ಬಿಟ್ಟು ನನಗೆ ಈ ರೀತಿ ಒಂದು ಅಪ್ಲಿಕೇಶನ್ ಸರ್ವಿಸ್ ಬೇಕು ಅಂತ ರಿಕ್ವೆಸ್ಟ್ ಮಾಡಿದಾಗ ಅದೇನು ಮಾಡುತ್ತೆ, ಯೂಸರ್ ಮೋಡಲ್ಲಿ ನನ್ನ ಒಂದು ಅಪ್ಲಿಕೇಶನ್ನ ಎಕ್ಸಿಕ್ಯೂಟ್ ಮಾಡ್ತಿತ್ತು. ಬಟ್ ನಾನೀಗ ಅಪ್ಲಿಕೇಶನ್ ಸರ್ವಿಸ್ನ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಯೂಸರ್ ಮೋಡಿಂದ ಕರ್ನಲ್ ಮೋಡಿಗೆ ಟರ್ನ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಅದರ ಡಯಾಗ್ರಾಮ್. ಏನು, ಫಸ್ಟ್ ಯೂಸರ್ ಪ್ರೊಸೆಸ್ ಅಥವಾ ಯೂಸರ್ ಮೋಡ್, ಅಲ್ಲಿ ಏನಿರುತ್ತೆ, ಮೋಡ್ ಬಿಟ್ ಈಸ್ ಈಕ್ವಲ್ಸ್ ಟು 1 ಅಂದರೆ 1 ಅಂತ ಇರುತ್ತೆ. ನೆಕ್ಸ್ಟ್ ಕರ್ನಲ್ ಮೋಡ್, ಈ ಕರ್ನಲ್ ಮೋಡಲ್ಲಿ ಏನಿರುತ್ತೆ, ಮೋಡ್ ಬಿಟ್ ಅನ್ನೋದು 0 ಅನ್ನೋದು ಇರುತ್ತೆ. ಸೊ ಫಸ್ಟ್ ಏನಿರುತ್ತೆ, ಯೂಸರ್ ಪ್ರೊಸೆಸರ್ ಎಕ್ಸಿಕ್ಯೂಟಿಂಗ್ ಅಂದರೆ ನನ್ನ ಒಂದು ಪ್ರೊಸೆಸ್ನ ಎಕ್ಸಿಕ್ಯೂಟ್ ಮಾಡ್ತಿರುತ್ತೆ. ನೆಕ್ಸ್ಟ್ ಕಾಲ್ ಸಿಸ್ಟಮ್ ಕಾಲ್ ಅಂದರೆ ಏನು, ನಾನು ಯಾವುದೋ ಒಂದು ಅಪ್ಲಿಕೇಶನ್ ಸರ್ವಿಸ್ನ ರಿಕ್ವೆಸ್ಟ್ ಮಾಡಿಕೊಂಡೆ ಒ ಎಸ್ನ. ಸೊ ಅದೇನು, ಸಿಸ್ಟಮ್ ಕಾಲ್ನ ಕಾಲ್ ಮಾಡುತ್ತೆ, ಏಕೆಂದರೆ ಅಲ್ಲೊಂದು ಇಂಟ್ರಪ್ಟ್ ಬಂದಿದೆ. ಸೊ ಅದೇನಾಗುತ್ತೆ, ಕರ್ನಲ್ ಅಂದರೆ ಟ್ರ್ಯಾಪ್ ಮೋಡ್ ಬಿಟ್ 0. ಈಗ ಮೋಡ್ ಬಿಟ್ 1 ಇದ್ದಿದ್ದು ಮೋಡ್ ಬಿಟ್ 0ಗೆ
ಬರುತ್ತೆ. ಸೊ ನಾನು ಯಾವ ಅಪ್ಲಿಕೇಶನ್ ಸರ್ವಿಸ್‌ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಅಂದ್ರೆ ಆ ಒಂದು ಸಿಸ್ಟಮ್ ಕಾಲ್‌ನ ಎಕ್ಸಿಕ್ಯೂಟ್ ಮಾಡುತ್ತೆ. ದೆನ್ ಏನಾಗುತ್ತೆ ಮೋಡ್ ಬಿಟ್ 1 ಆಗುತ್ತೆ ಆ್ಯಂಡ್ ದೆನ್ ರಿಟರ್ನ್ ಆಗುತ್ತೆ. ಎಲ್ಲಿಗೆ? ಈ ಒಂದು ಸಿಸ್ಟಮ್ ಕಾಲಿಂದ ವಾಪಸ್ ಈ ಯೂಸರ್ ಪ್ರೊಸೆಸರ್ ಅಥವಾ ಯೂಸರ್ ಮೋಡಿಗೆ ರಿಟರ್ನ್ ಆಗುತ್ತೆ. ಸೊ ಫಸ್ಟ್ ಏನಿದೆ ಅದು ಯೂಸರ್ ಮೋಡ್ ಆ್ಯಂಡ್ ನೆಕ್ಸ್ಟ್ ಇರೋದು ಕರ್ನಲ್ ಮೋಡ್. ಸೊ ಇವೆರಡು ಏನು ಟ್ರಾನ್ಸಿಷನ್ ಫ್ರಮ್ ಯೂಸರ್ ಟು ಕರ್ನಲ್ ಮೋಡ್. ನೆಕ್ಸ್ಟ್ ಏನಿದೆ, ದಿಸ್ ಡ್ಯುಯಲ್ ಮೋಡ್ ಹೆಲ್ಪ್ಸ್ ಸಿಸ್ಟಮ್ ಪ್ರೊಟೆಕ್ಟ್ ಅಗೇನ್ಸ್ಟ್ ಎರರಂಟ್ ಯೂಸರ್ಸ್ ಬೈ ಸ್ವಿಚಿಂಗ್ ಟು ಕರ್ನಲ್ ಮೋಡ್ ವೆನ್ ಇಲ್ಲಿಗಲ್ ಅಟೆಂಪ್ಟ್ ಈಸ್ ಮೇಡ್. ಅಂದರೆ ಈಗ ಯಾವುದೋ ಒಂದು ಯೂಸರ್, ಅಂದರೆ ನಾನೀಗ ಒಂದು ಯೂಸರ್ ಅಂತ ಅಂದ್ಕೊಳ್ಳಿ, ನನ್ನ ಸಿಸ್ಟಮ್ನ ಯಾರೋ ಬೇರೆಯವರು ಅಂದರೆ ಎರರೆಂಟ್ ಯೂಸರ್ಸ್ ಏನಾದರೂ ಅದನ್ನು ಯೂಸ್ ಮಾಡೋದಕ್ಕೆ ನೋಡಿದ್ರೆ ಈ ಡ್ಯುಯಲ್ ಮೋಡು ನನ್ನ ಸಿಸ್ಟಮ್ನ ಪ್ರೊಟೆಕ್ಟ್ ಮಾಡುತ್ತೆ. ಹೇಗೆ ಮಾಡುತ್ತೆ? ಈಗ ಅದು ಯೂಸರ್ ಮೋಡಲ್ಲಿರುತ್ತೆ ಅಲ್ವಾ, ಸೊ ಅದು ಕರ್ನಲ್ ಮೋಡಿಗೆ ಸ್ವಿಚ್ ಆಗುತ್ತೆ. ಅಂದರೆ ಏನು, ಒಂದು ಯಾವುದಾದ್ರೂ ಒಂದು ಇಲ್ಲಿಗಲ್ ಅಟೆಂಪ್ಟ್ ಬಂದಾಗ ಯೂಸರ್ ಮೋಡಿಂದ ಅದು ಕರ್ನಲ್ ಮೋಡಿಗೆ ಸ್ವಿಚ್ ಆಗುತ್ತೆ. ಆ ಒಂದು ಡ್ಯುಯಲ್ ಮೋಡ್ನ ಯೂಸ್ ಮಾಡಿಕೊಂಡು ಅದು ನಮ್ಮ ಸಿಸ್ಟಮ್ನ ಪ್ರೊಟೆಕ್ಟ್ ಮಾಡುತ್ತೆ. ಇದೆಲ್ಲಾನು ಬಂದು ಡ್ಯುಯಲ್ ಮೋಡ್ ಆಪರೇಷನ್ ಅಥವಾ ಆಪರೇಟಿಂಗ್ ಸಿಸ್ಟಮ್ ಆಪರೇಷನ್. ನೆಕ್ಸ್ಟ್ ಕ್ವೆಶನ್ ಏನಿದೆ, ಎಕ್ಸ್ಪ್ಲೈನ್ ದ ಫಾಲೋಯಿಂಗ್ ಟರ್ಮ್ಸ್. ಸೊ ಯಾವ್ಯಾವುದು? ಮಲ್ಟಿ ಪ್ರೋಗ್ರಾಮಿಂಗ್, ಮಲ್ಟಿ ಟಾಸ್ಕಿಂಗ್, ಮಲ್ಟಿ ಪ್ರೊಸೆಸರ್ ಸಿಸ್ಟಮ್ ಆ್ಯಂಡ್ ಕ್ಲಸ್ಟರ್ಡ್ ಸಿಸ್ಟಮ್. ಸೊ ಇದನ್ನು ನಿಮಗೆ ಏನಂತ ಕೇಳ್ಬೋದು? ಮಲ್ಟಿ ಪ್ರೋಗ್ರಾಮಿಂಗ್ ಆ್ಯಂಡ್ ಟೈಮ್ ಶೇರಿಂಗ್ ಅಂತಲೂ ಕೇಳ್ಬೋದು. ನಾನು ನಿಮಗೆ ಒಂದು ಪ್ರೀವಿಯಸ್ ವಿಡಿಯೋಲಿ ಇದು ಥಿಯರಿ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೀವೀಗ ಇದನ್ನು ಈಸಿಯಾಗಿ ಬರಿಬೋದು. ಸೊ ಇದನ್ನು 8 ಮಾರ್ಕ್ಸ್ ಕ್ವೆಶನಿಗೆ ಕೇಳಿದ್ರೆ ನೀವೇನು ಮಾಡಬೇಕು? ನಿಮಗೆ ಏನು ಬಂದಿರುತ್ತೆ ಅದನ್ನು ಮಾತ್ರ ನಿಮ್ಮ ಒಂದು ಓನ್ ಥಿಯರಿನ ನೀವು ಬರೆದ್ರೆ, ಅಂದರೆ ಈ ಟಾಪಿಕ್ ರಿಲೇಟೆಡು ನಿಮಗೆ ಖಂಡಿತವಾಗಿಯೂ ಮಾರ್ಕ್ಸ್ ಕೊಡ್ತಾರೆ. ಏಕೆಂದರೆ ಇದು ಒಂದೊಂದು ಸಬ್ ಟಾಪಿಕ್ಗೂ 2 ಮಾರ್ಕ್ಸ್ ಅಷ್ಟೇ ಅಲೋಕೇಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ 8 ಮಾರ್ಕ್ಸ್ ಅಂದರೆ ಎಲ್ಲದಕ್ಕೂ 2 ಮಾರ್ಕ್ಸ್ ಅಂದರೆ 8 ಮಾರ್ಕ್ಸ್. ಸೊ ಈ ರೀತಿ ಕ್ವೆಶನ್ಸ್ನ ಆಲ್ಮೋಸ್ಟ್ ಅಟೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ, ಸೊ ದಟ್ ನಿಮಗೆ ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ನಾವು ಈಗ ಇದರ ಆನ್ಸರ್ ನೋಡೋದಾದರೆ, ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಒ ಎಸ್ ಇನ್ ದ ಅಬಿಲಿಟಿ ಟು ಮಲ್ಟಿ ಪ್ರೋಗ್ರಾಮ್. ಅಂದರೆ ಈ ಒಂದು ಆಪರೇಟಿಂಗ್ ಸಿಸ್ಟಮ್ಗೆ ಇಂಪಾರ್ಟೆಂಟ್ ಆಸ್ಪೆಕ್ಟು ಅಂದರೆ ಏನು, ಒಂದು ಮಲ್ಟಿ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು, ಮಲ್ಟಿ ಪ್ರೋಗ್ರಾಮಿಂಗ್. ಯಾವುದಕ್ಕೆ? ಒಂದು ಆಪರೇಟಿಂಗ್ ಸಿಸ್ಟಮ್ಗೆ. ಆ್ಯಂಡ್ ದೆನ್ ಇಟ್ ಇನ್ಕ್ರೀಸಸ್ ಸಿ ಪಿ ಯು ಯುಟಿಲೈಸೇಷನ್ ಬೈ ಆರ್ಗನೈಸಿಂಗ್ ಜಾಬ್ಸ್ ಸೊ ದಟ್ ಸಿ ಪಿ ಯು ಆಲ್ವೇಸ್ ಹ್ಯಾಸ್ ಒನ್ ಟು ಎಕ್ಸಿಕ್ಯೂಟ್. ಅಂದರೆ ಈ ಒಂದು ಮಲ್ಟಿ ಪ್ರೋಗ್ರಾಮಿಂಗ್ ಅನ್ನೋದೇನಿದೆ ಅಲ್ವಾ, ಅದು ಸಿ ಪಿ ಯುನ ತುಂಬ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳುತ್ತೆ. ಹೇಗೆ? ಸಿ ಪಿ ಯುಗೆ ಜಾಬ್ಸ್ನ ಅಸೈನ್ ಮಾಡುತ್ತೆ ಸೊ ದಟ್ ಒಂದು ಸಿ ಪಿ ಯುಗೆ ಅಟ್ಲೀಸ್ಟ್ ಒಂದು ಜಾಬ್ ಆದ್ರೂ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇದ್ದೇ ಇರುತ್ತೆ. ಸೊ ದ ಒ ಎಸ್ ಅಥವಾ ಆಪರೇಟಿಂಗ್ ಸಿಸ್ಟಮ್ ಕೀಪ್ಸ್ ಸೆವೆರಲ್ ಜಾಬ್ಸ್ ಇನ್ ಮೆಮೊರಿ. ಅಂದರೆ ಈ ಒಂದು ಆಪರೇಟಿಂಗ್ ಸಿಸ್ಟಮು ಜಾಬ್ಸ್ನೆಲ್ಲನೂ ಅಸೈನ್ ಅಥವಾ ಆರ್ಗನೈಸ್ ಮಾಡಿದಾದ್ಮೇಲೆ ಇದನ್ನು ಮೆಮೊರಿಯಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ಹೇಗೆ? ಜಾಬ್ 1, ಜಾಬ್ 2, ಜಾಬ್ 3 ಈ ರೀತಿ. ಇದು ಅದರ ಡಯಾಗ್ರಾಮ್. ಆ್ಯಂಡ್ ದಿಸ್ ಇಸ್ ಯೂಸ್ಫುಲ್ ಇನ್ ಸಿಚುವೇಶನ್ಸ್ ವೇರ್ ಒನ್ ಜಾಬ್ ರಿಕ್ವೈರ್ಸ್ ಇನ್ಪುಟ್ ಫ್ರಮ್ ಇನ್ಪುಟ್ ಆರ್ ಔಟ್ಪುಟ್ ಡಿವೈಸ್ ಆ್ಯಂಡ್ ಸಿ ಪಿ ಯು ಆ್ಯಂಡ್ ಕ್ಯಾನ್ ಟೇಕ್ ಅಪ್ ಸಮ್ ಅದರ್ ಜಾಬ್ ಇನ್ ಮೀನ್ ಟೈಮ್. ಅಂದರೆ ಏನು, ಇದು ಯಾವಾಗ ಯೂಸ್ ಆಗುತ್ತೆ ಅಂದರೆ, ಅದು ಒಂದು ಯಾವುದೋ ಒಂದು ಸಿಚುವೇಶನ್ನ ನಾವು ಕನ್ಸಿಡರ್ ಮಾಡಿಕೊಂಡಾಗ ಒಂದು ಜಾಬಿಗೆ ಇನ್ಪುಟ್ ಅಥವಾ ಔಟ್ಪುಟ್ ಅಥವಾ ಸಿ ಪಿ ಯು ಯಾವುದೋ ಒಂದು ರಿಕ್ವೈರ್ ಆಗಿರುತ್ತೆ. ಸೊ ಅವಾಗ ನಾವೇನು ಮಾಡ್ಬೋದು, ಆ ಮೀನ್ ಟೈಮಲ್ಲಿ ಅಂದರೆ ಆ ಒಂದು ಇನ್ಪುಟ್ ತಗೊಳುತ್ತೆ ಅಲ್ವಾ, ಆ ಟೈಮಲ್ಲಿ ಬೇರೆ ಜಾಬ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಆ ಸಿಚುವೇಶನಲ್ಲಿ ಇದು ಯೂಸ್ಫುಲ್ ಆಗುತ್ತೆ. ಯಾವುದು? ಮಲ್ಟಿ ಪ್ರೋಗ್ರಾಮಿಂಗ್. ಸೊ ಅದೆಲ್ಲನೂ ಬಂದು ಮಲ್ಟಿ ಪ್ರೋಗ್ರಾಮಿಂಗ್ ಬಗ್ಗೆ. ಸೊ ನೆಕ್ಸ್ಟ್ ಯಾವುದಿದೆ? ಮಲ್ಟಿ ಟಾಸ್ಕಿಂಗ್. ಸೊ ಇದನ್ನು ನಿಮ್ಗೆ ಏನಂತ ಕೇಳ್ಬೋದು? ಎಕ್ಸ್ಪ್ಲೈನ್ ಆರ್ ಡಿಫೈನ್ ದ ಟರ್ಮ್ಸ್ ಮಲ್ಟಿ ಪ್ರೋಗ್ರಾಮಿಂಗ್ ಆರ್ ಮಲ್ಟಿ ಟಾಸ್ಕಿಂಗ್. ಬಟ್ ನಿಮ್ಮ ಒಂದು ಯಾವುದೋ ಒಂದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರಲ್ಲಿ ಏನು ಕೇಳಿದ್ದಾರೆ ಅಂದರೆ, ಎಕ್ಸ್ಪ್ಲೈನ್ ದ ಟರ್ಮ್ಸ್ ಮಲ್ಟಿ ಪ್ರೋಗ್ರಾಮಿಂಗ್ ಆ್ಯಂಡ್ ಟೈಮ್ ಶೇರಿಂಗ್ ಅಂತ ಕೇಳಿದ್ದಾರೆ. ಸೊ ಅದನ್ನು ಮಲ್ಟಿ ಟಾಸ್ಕಿಂಗ್ ಅಂತನಾದರೂ ಕೇಳ್ಬೋದು ಅಥವಾ ಟೈಮ್ ಶೇರಿಂಗ್ ಅಂತನಾದರೂ ಕೇಳಬಹುದು. ಸೊ ಈಗ ಇದನ್ನು ನೋಡೋದಾದರೆ, ಇನ್ ಮಲ್ಟಿ ಟಾಸ್ಕಿಂಗ್ ಆರ್ ಟೈಮ್ ಶೇರಿಂಗ್ ಸಿಸ್ಟಮ್ಸ್ ಅ ಸಿಂಗಲ್ ಸಿ ಪಿ ಯು ಎಕ್ಸಿಕ್ಯೂಟ್ ಮಲ್ಟಿಪಲ್ ಟಾಸ್ಕ್ ಬೈ ಸ್ವಿಚಿಂಗ್ ಅಮಂಗ್ ದೆಮ್. ಅಂದರೆ ಈ ಒಂದು ಮಲ್ಟಿ ಟಾಸ್ಕಿಂಗ್ ಅಥವಾ ಟೈಮ್ ಶೇರಿಂಗ್ ಸಿಸ್ಟಮ್ಸಲ್ಲಿ ಒಂದೇ ಒಂದು ಸಿ ಪಿ ಯು, ಇದರಲ್ಲಿ ಜಾಸ್ತಿ ಸಿ ಪಿ ಯುಸೂ ಇರಲ್ಲ, ಒಂದೇ ಸಿ ಪಿ ಯುನ ಮಲ್ಟಿಪಲ್ ಟಾಸ್ಕ್ ಅಂದರೆ ಎನ್ ನಂಬರ್ ಆಫ್ ಟಾಸ್ಕ್ಸ್ನ ಸ್ವಿಚ್ ಮಾಡಿಕೊಂಡು, ಸೊ ಇವಾಗ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡ್ತಿರುತ್ತೆ, ಅದು ಯಾವುದೋ ಒಂದು ಇನ್ಪುಟ್ ಬೇಕಾಗಿರುತ್ತೆ, ಆವಾಗ ಇನ್ನೊಂದು ಟಾಸ್ಕ್ನ ತಗೊಳುತ್ತೆ, ಸೊ ಅದನ್ನು ಕಂಪ್ಲೀಟ್ ಮಾಡುತ್ತೆ, ನೆಕ್ಸ್ಟ್ ಇದಕ್ಕೆ ಬರುತ್ತೆ, ಆ ರೀತಿ ಸ್ವಿಚ್ ಮಾಡಿಕೊಂಡು ಒಂದೇ ಸಿ ಪಿ ಯು ಎಲ್ಲ ಟಾಸ್ಕ್ನೂ ಕಂಪ್ಲೀಟ್ ಮಾಡುತ್ತೆ. ದೆನ್ ದಿ ಸ್ವಿಚಸ್ ಅಕ್ಕರ್ ಸೋ ಫ್ರೀಕ್ವೆಂಟ್ಲಿ ದಟ್ ಯೂಸರ್ ಫೀಲ್ಸ್ ಆಲ್ ಪ್ರೋಗ್ರಾಮ್ಸ್ ಆರ್ ಬೀಯಿಂಗ್ ಎಕ್ಸಿಕ್ಯೂಟೆಡ್ ಅಟ್ ದ ಸೇಮ್ ಟೈಮ್. ಅಂದರೆ ಈ ಒಂದು ಸಿ ಪಿ ಯು ಎಷ್ಟು ಬೇಗ ಸ್ವಿಚ್ ಮಾಡ್ಕೊಳುತ್ತೆ ಅಂದರೆ, ನಮ್ಮ ಯೂಸರ್ಗೆ ಏನಂತ ಅನಿಸ್ಬೇಕು, ಓ ಎಲ್ಲ ಪ್ರೋಗ್ರಾಮೂ ಒಂದೇ ಟೈಮಲ್ಲಿನೇ ಎಕ್ಸಿಕ್ಯೂಟ್ ಆಗ್ತಿದೆ ಅಂತ. ಬಟ್ ಏನಿರುತ್ತೆ, ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗ್ತಿರುತ್ತೆ ಆ್ಯಂಡ್ ಸಿ ಪಿ ಯು ಸ್ವಿಚ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಆಗ್ತಿರುತ್ತೆ ಆ್ಯಂಡ್ ನೆಕ್ಸ್ಟ್ ಸ್ವಿಚ್ ಆಗುತ್ತೆ. ಸೊ ಅದು ಅಷ್ಟು ಫಾಸ್ಟಾಗಿ ಸ್ವಿಚ್ ಅನ್ನೋದು ಆಗುತ್ತೆ. ನೆಕ್ಸ್ಟ್, ಟೈಮ್ ಶೇರಿಂಗ್ ರಿಕ್ವೈರ್ಸ್ ಯೂಸ್ ಇಂಟರಾಕ್ಟಿವ್ ಸಿಸ್ಟಮ್ ಸೊ ದಟ್ ದ ಯೂಸರ್ ಕ್ಯಾನ್ ಇಂಟರಾಕ್ಟ್ ವೆಲ್ ಪ್ರೋಗ್ರಾಮ್ಸ್ ಆರ್ ರನ್ನಿಂಗ್. ಅಂದರೆ ಈ ಒಂದು ಟೈಮ್ ಶೇರಿಂಗ್ ಅಥವಾ ಮಲ್ಟಿ ಟಾಸ್ಕಿಂಗಲ್ಲಿ ಏನಿದೆ ಅಲ್ವಾ, ಅದು ಯೂಸರ್ ಇಂಟರಾಕ್ಟಿವ್ ಸಿಸ್ಟಮ್ ಅನ್ನೋದು ಬೇಕಾಗಿರುತ್ತೆ.
ಏನಕ್ಕೆ? ನಾವು ಒಂದು ಸಿಸ್ಟಮ್ ಜೊತೆ ಇಂಟರಾಕ್ಟ್ ಆಗೋದಕ್ಕೆ. ಸೊ ಪ್ರೋಗ್ರಾಮ್ಸ್ ರನ್ನೂ ಆಗ್ತಿರುತ್ತೆ, ನಾವು ಸಿಸ್ಟಮ್ ಜೊತೆ ಇಂಟರಾಕ್ಟ್ ಅಥವಾ ಕಮ್ಯುನಿಕೇಟನ್ನು ಮಾಡ್ಬೋದು. ಅಕಾರ್ಡಿಂಗ್ಲಿ ದ ರೆಸ್ಪಾನ್ಸ್ ಟೈಮ್ ಶುಡ್ ಬಿ ಶಾರ್ಟ್, ಟಿಪಿಕಲಿ ಲೆಸ್ ದ್ಯಾನ್ ಅ ಸೆಕೆಂಡ್. ಅಂದರೆ ಈ ಒಂದು ರೆಸ್ಪಾನ್ಸ್ ಟೈಮ್ ಅನ್ನೋದೇನಿರುತ್ತೆ ಅಲ್ವಾ, ಅದು ಶಾರ್ಟ್ ಆಗಿರುತ್ತೆ. ಅಂದರೆ ಎಷ್ಟಿರ್ಬೋದು? 1 ಸೆಕೆಂಡ್ಗಿಂತೂ ಕಮ್ಮಿ ಇರುತ್ತೆ. ಸೊ ಇದು ಇದರ ರೆಸ್ಪಾನ್ಸ್ ಟೈಮ್. ಮಲ್ಟಿಪ್ರೊಸೆಸರ್ ಸಿಸ್ಟಮ್ಸ್ ಹ್ಯಾವ್ 2 or more ಸಿ ಪಿ ಯುಸ್. ಅಂದರೆ ಏನು? ಈ ಒಂದು ಮಲ್ಟಿಪ್ರೊಸೆಸರ್ ಸಿಸ್ಟಮಲ್ಲಿ 2 ಅಥವಾ ಅದಕ್ಕಿಂತ ಜಾಸ್ತಿನೇ ಸಿ ಪಿ ಯು. ಸಿ ಪಿ ಯು ಅಂದರೆ ಏನು? ಕಂಟ್ರೋಲ್ ಪ್ರೊಸೆಸಿಂಗ್ ಯೂನಿಟ್. ಅವು 2ಕ್ಕಿಂತ ಜಾಸ್ತಿ ಇರುತ್ತೆ. ಸೊ ಇವಿಗೆ ಕ್ಲೋಸ್ಡ್ ಕಮ್ಯುನಿಕೇಷನ್ ಅನ್ನೋದು ಇರುತ್ತೆ. ಆ್ಯಂಡ್ ದೆನ್ ದ ಬಸ್ ಕ್ಲಾಕ್ ಆ್ಯಂಡ್ ಮೆಮೊರಿ. ಅಂದರೆ ಈ ಒಂದು ಮಲ್ಟಿಪ್ರೊಸೆಸರ್ ಸಿಸ್ಟಮ್ಸ್ ಏನಿರುತ್ತೆ ಅಲ್ವಾ, ಅವು ಒಂದೇ ಸಿಸ್ಟಮ್ ಬಸ್ನ ಶೇರ್ ಮಾಡ್ಕೊಳುತ್ತೆ. ಅದೇ ರೀತಿಯೇ ಫಾರ್ ಎಕ್ಸಾಂಪಲ್ ಈಗ ಒಂದು ಡಿಸ್ಕ್ ಕಂಟ್ರೋಲರ್, ಇನ್ನೊಂದು ರಿಸೋರ್ಸ್ ಇತ್ತು ಅಂತ ಅಂದ್ಕೊಳ್ಳಿ. ಅವು ಎಲ್ಲನೂ ಏನು ಮಾಡುತ್ತೆ? ಒಂದೇ ಮೆಮೊರಿನ ಶೇರ್ ಮಾಡ್ಕೊಳುತ್ತೆ. ಆ್ಯಂಡ್ ಆಲ್ಸೋ ಕ್ಲಾಕ್ ಏನಿರುತ್ತೆ ಅಲ್ವಾ, ಆ ಕ್ಲಾಕ್ನೂ ಶೇರ್ ಮಾಡ್ಕೊಳುತ್ತೆ. ಆ್ಯಂಡ್ ದೆನ್ ಇಟ್ ಹ್ಯಾಸ್ 3 ಅಡ್ವಾಂಟೇಜಸ್. ಸೊ ಆ 3 ಅಡ್ವಾಂಟೇಜಸ್ ಯಾವುದು? ಇನ್ಕ್ರೀಸ್ಡ್ ಥ್ರೂಪುಟ್. ಅಂದರೆ ಏನು? ಈಗ ನಾವು ಯಾವುದೋ ಒಂದಷ್ಟು ವರ್ಕ್ ಇರುತ್ತೆ, ಅದಕ್ಕೆ ಒಂದು 5 ಪೀಪಲ್ ಬೇಕಾಗಿರ್ತಾರೆ. ಆದರೆ ನಾವೇನು ಮಾಡ್ತೀವಿ? 3 ಪೀಪಲ್ನಷ್ಟೇ ಕನ್ಸಿಡರ್ ಮಾಡ್ಕೋತೀವಿ. ಅದಕ್ಕೆ ಆಲ್ಮೋಸ್ಟ್ 24 ಅವರ್ಸ್ ಬೇಕಾಗಿರುತ್ತೆ ಅಂತ ಅಂದ್ಕೊಳ್ಳಿ. 5 ಪೀಪಲ್ 24 ಅವರ್ಸ್. ಅದೇ ವರ್ಕ್ನ 3 ಪೀಪಲ್ಸ್ 24 ಅವರ್ಸ್ ಅಲ್ಲಿ ಮಾಡಿದ್ರೆ ಅದು ಇನ್ಕ್ರೀಸ್ ಥ್ರೂಪುಟ್. ಅಂದರೆ ನಾವೊಂದು ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಟೈಮಲ್ಲಿ ಪರ್ಟಿಕ್ಯುಲರ್ ಟಾಸ್ಕ್ನ ಕಂಪ್ಲೀಟ್ ಮಾಡೋದು. ಸೊ ಅದು ಇನ್ಕ್ರೀಸ್ ಥ್ರೂಪುಟ್. ಆ್ಯಂಡ್ ನೆಕ್ಸ್ಟ್ ಏನಿದೆ? ಎಕಾನಮಿ ಆಫ್ ಸ್ಕೇಲ್. ಅಂದರೆ ಏನು? ಫಾರ್ ಎಕ್ಸಾಂಪಲ್ ನೀವೀಗ ಒಂದು ಆರ್ಗನೈಸೇಷನ್ ಅಥವಾ ಒಂದು ಕಂಪನಿನ ಕನ್ಸಿಡರ್ ಮಾಡ್ಕೊಳ್ಳೋದಾದರೆ, ಅದು ಈಗ ತುಂಬ ಪ್ರಾಡಕ್ಟ್ಸ್ನ ಒಂದು ಸೇಲ್ ಮಾಡ್ತಿತ್ತು ಅಥವಾ ಪ್ರೊಡ್ಯೂಸ್ ಮಾಡ್ತಿತ್ತು ಅಂತ ಅನ್ನೋದಾದರೆ, ಈಗ ಅದು ಅದಕ್ಕೆ ತುಂಬ ಬೆನಿಫಿಟೂ ಬರುತ್ತೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಆ ಒಂದು ಬೆನಿಫಿಟ್ ಬರೋದ್ರಿಂದ ನೆಕ್ಸ್ಟ್ ಏನಾಗುತ್ತೆ? ಔಟ್ಪುಟ್ ಅಥವಾ ಒಂದು ಪ್ರಾಡಕ್ಟ್ದು ಕಾಸ್ಟ್ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ. ಇದು ಅದರ ಒಂದು ಎಕ್ಸಾಂಪಲ್. ನೆಕ್ಸ್ಟ್ ಏನಿದೆ? ಇನ್ಕ್ರೀಸ್ಡ್ ರಿಲಯಬಿಲಿಟಿ. ಅಂದರೆ ಟ್ರಸ್ಟ್ ವರ್ತಿ, ಅಥವಾ ನಾವೀಗ ಯಾವುದೋ ಒಂದನ್ನು ಟ್ರಸ್ಟ್ ಮಾಡ್ಬೋದು. ಸೊ ದಟ್ ಇದು ವರ್ಕ್ನ ಕಂಪ್ಲೀಟ್ ಮಾಡುತ್ತೆ ಅಂತ ಯಾವುದನ್ನು ನಾವು ಟ್ರಸ್ಟ್ ಮಾಡ್ತೀವಲ್ವ, ಅದು ಇನ್ಕ್ರೀಸ್ಡ್ ರಿಲಯಬಿಲಿಟಿ. ಸೊ ಇವು 3 ಮೇನ್ ಅಡ್ವಾಂಟೇಜಸ್ ಆಫ್ ಮಲ್ಟಿಪ್ರೊಸೆಸರ್ ಸಿಸ್ಟಮ್. ಆ್ಯಂಡ್ ನೆಕ್ಸ್ಟ್ ದೆರ್ ಆರ್ 2 ಟೈಪ್ಸ್ ಆಫ್ ಮಲ್ಟಿಪ್ರೊಸೆಸರ್ ಸಿಸ್ಟಮ್. ಯಾವ್ಯಾವುದು? ಅಸಿಮೆಟ್ರಿಕ್ ಆ್ಯಂಡ್ ಸಿಮೆಟ್ರಿಕ್. ಸೊ ಈ ಒಂದು ಅಸಿಮೆಟ್ರಿಕಲ್ಲಿ ಏನಿದೆ ಅಲ್ವಾ, ಇದರಲ್ಲಿ ಎಲ್ಲ ಪ್ರೊಸೆಸರ್ಸೂ ಸೇಮ್ ಅಲ್ಲ. ಅಂದರೆ ಒಂದು ಮೇನ್ ಪ್ರೊಸೆಸರ್ನ ಮಾತ್ರ ನಾವು ಮಾಸ್ಟರ್ ಪ್ರೊಸೆಸರ್ ಅಂತ ಅಂತೀವಿ. ಉಳಿದಿರೋದೆಲ್ಲ ಏನಿದೆ ಅಲ್ವಾ, ಅದನ್ನು ನಾವು ಸ್ಲೇವ್ ಪ್ರೊಸೆಸರ್ಸ್ ಅಂತ ಅಂತೀವಿ. ಮಾಸ್ಟರ್ ಅನ್ನೋದೇನಿದೆ ಅದು ಸ್ಲೇವ್ ಎಲ್ಲದಕ್ಕೂ ಒಂದೊಂದು ಟಾಸ್ಕ್ ಅನ್ನೋದನ್ನು ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಸಿಮೆಟ್ರಿಕಲ್ಲೇನು? ಎಲ್ಲ ಪ್ರೊಸೆಸರ್ಸ್ನೂ ನಾವು ಪಿಯರ್ಸ್ ಅಥವಾ ಕೊಲೀಗ್ಸ್ ಅಥವಾ ಫ್ರೆಂಡ್ಸ್ ಆಗಿ ಅಂತ ಅನ್ಕೋಬೋದು. ಸೊ ಇದು ಬಂದು ಸಿಮೆಟ್ರಿಕ್. ಸೊ ಎಲ್ಲ ಪ್ರೊಸೆಸರ್ಸೂ ಈಕ್ವಲ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು? ಕ್ಲಸ್ಟರ್ಡ್ ಸಿಸ್ಟಮ್ಸ್. ಸೊ ಈ ಒಂದು ಕ್ಲಸ್ಟರ್ಡ್ ಸಿಸ್ಟಮ್ಸಲ್ಲೂ 2 ಅಥವಾ ಅದಕ್ಕಿಂತ ಜಾಸ್ತಿ ಸಿಸ್ಟಮ್ಸು ಅನ್ಡಿವೈಡೆಡ್ ಕನೆಕ್ಷನ್, ಅಂದರೆ ಅದು ಯಾವುದೇ ರೀತಿ ಡಿವೈಡ್ ಆಗದಿರೋ ಕನೆಕ್ಟ್ ಆಗಿರುತ್ತೆ. ಯಾವ ರೀತಿ? ವಯಾ ನೆಟ್ವರ್ಕ್ ಯೂಸ್ ಮಾಡ್ಕೊಂಡು ಕನೆಕ್ಟ್ ಆಗಿರುತ್ತೆ. ಆ್ಯಂಡ್ ಅವೆಲ್ಲನೂ ಸಾಫ್ಟ್ವೇರ್ ರಿಸೋರ್ಸಸ್ನ ಶೇರ್ ಮಾಡ್ಕೊಳುತ್ತೆ. ಆ್ಯಂಡ್ ದೆನ್ ಅದು ಇಟ್ ಪ್ರೊವೈಡ್ಸ್ ಹೈ ಅವೈಲೇಬಿಲಿಟಿ ಆಫ್ ರಿಸೋರ್ಸಸ್ ಆ್ಯಂಡ್ ಸರ್ವಿಸಸ್. ಸೊ ಈ ಒಂದು ಕ್ಲಸ್ಟರ್ ಅನ್ನೋದೇನಿರುತ್ತೆ ಅಲ್ವಾ, ಅದು ರಿಸೋರ್ಸಸ್ನ ಪ್ರೊವೈಡ್ ಮಾಡೋದಕ್ಕೆ ತುಂಬ ಅವೈಲೇಬಿಲಿಟಿ, ಅದೇ ರೀತಿಯೇ ಸರ್ವಿಸಸ್ನು ಪ್ರೊವೈಡ್ ಮಾಡುತ್ತೆ. ಸೊ ಈ ಒಂದು ಕ್ಲಸ್ಟರ್ ಅಂದರೆ ಒಂದು ಕಂಪ್ಯೂಟರ್ ಏನಾದರೂ ಫೇಲ್ ಆದ್ರೂ ಉಳಿದಿರೋ ಸರ್ವಿಸಸ್ ಎಲ್ಲನೂ ಕಂಟಿನ್ಯೂ ಆಗುತ್ತೆ. ಸೇಮ್ ಪ್ರೀವಿಯಸ್ ಆಗಿ ಹೇಗೆ ನೋಡಿದ್ವು, ಇದರಲ್ಲೂ ಅದೇ ರೀತಿಯೇ 2 ಟೈಪ್ಸ್ ಇದೆ. ಯಾವ್ಯಾವುದು? ಅಸಿಮೆಟ್ರಿಕ್ ಆ್ಯಂಡ್ ಸಿಮೆಟ್ರಿಕ್. ಸೊ ಎ ಸಿಸ್ಟಮ್ ಈಸ್ ಇನ್ ಹಾಟ್ ಸ್ಟ್ಯಾಂಡ್ ಬೈ ಮೋಡ್ ಆ್ಯಂಡ್ ಅದರ್ ಸಿಸ್ಟಮ್ಸ್ ಆರ್ ರನ್ನಿಂಗ್. ಅಂದರೆ ಏನು? ಈಗ ಎಲ್ಲ ಸಿಸ್ಟಮ್ಸು ರನ್ ಮಾಡ್ತಿರುತ್ತೆ, ಆದರೆ ಒಂದೇನಿರುತ್ತೆ? ಅದು ಹಾಟ್ ಸ್ಟ್ಯಾಂಡ್ ಬೈ ಮೋಡ್. ಅಂದರೆ ಈಗ ಅದು ಈಗ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಅದು ವರ್ಕ್ ಆಗ್ತಿರಲ್ಲ. ಸೊ ಅದು ಹಾಟ್ ಸ್ಟ್ಯಾಂಡ್ ಬೈ ಮೋಡಲ್ಲಿದ್ದರೆ ಈ ಒಂದು ಅದರ್ ಸಿಸ್ಟಮ್ಸ್ ಎಲ್ಲನೂ ರನ್ ಆಗ್ತಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು? ಸಿಮೆಟ್ರಿಕ್. ಸೊ ಇಲ್ಲಿ ಈ 2 ಅಥವಾ ಅದಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ಸ್ನ ರನ್ ಮಾಡ್ತಿರುತ್ತೆ. ಸೊ ಇದು ಬಂದು ಸಿಮೆಟ್ರಿಕ್ ಆ್ಯಂಡ್ ಅಸಿಮೆಟ್ರಿಕ್ ಅಬೌಟ್ ಕ್ಲಸ್ಟರ್ಡ್ ಸಿಸ್ಟಮ್ಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಯಾವುದು? ಸಿಸ್ಟಮ್ ಕಾಲ್ಸ್ ಆ್ಯಂಡ್ ಇಟ್ ಟೈಪ್ಸ್. ಸೊ ನೀವು ಈಗ ಸಿಸ್ಟಮ್ ಕಾಲ್ಸ್ ಆ್ಯಂಡ್ ಇಟ್ ಟೈಪ್ಸ್ ಈ ಕ್ವೆಶನನ್ನು ನಿಮ್ಮ ಒಂದು ಕ್ವೆಶನ್ ಪೇಪರಲ್ಲಿ ಆಲ್ಮೋಸ್ಟ್ ಬಂದೇ ಬರುತ್ತೆ. ಬಿಕಾಸ್ ಇದು ಪ್ರತಿ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರಲ್ಲೂ ಕೇಳಿದ್ದಾರೆ. ಆ್ಯಂಡ್ ಈ ಕ್ವೆಶನು ಆಲ್ಮೋಸ್ಟ್ 8 ಮಾರ್ಕ್ಸಿಂದ 6 ಇಲ್ಲ 8 ಇಲ್ಲ 10 ಮಾರ್ಕ್ಸ್ ಹೀಗೇ ಕೇಳಿದ್ದಾರೆ. ಆ್ಯಂಡ್ ಕಮ್ಮಿಗೆ ಕೇಳೋದಿಲ್ಲ. ಸೊ ನಾವು ಇದರ ಆನ್ಸರ್ ನೋಡೋದಾದರೆ
ಅಂತನಾದರೂ ಅನ್ಬೋದು ಅಥವಾ ಮಾನಿಟರ್ ಕಾಲ್ಸ್ ಅಂತನಾದರೂ ಹೇಳ್ಬೋದು. ಸೊ ನೀವೀಗ ಇದರಲ್ಲಿ ನೋಡೋದಾದರೆ ಫಸ್ಟ್ ಏನಿದೆ ಇಲ್ಲಿ ಒಂದು ಡಯಾಗ್ರಾಮ್ ಇದೆ, ಏನು ಸೋರ್ಸ್ ಫೈಲ್ ಟು ಡೆಸ್ಟಿನೇಷನ್ ಫೈಲ್ ಆ್ಯಂಡ್ ದೆನ್ ಒಂದು ಎಕ್ಸಾಂಪಲ್ ಅಂದರೆ ಸಿಸ್ಟಮ್ ಕಾಲ್ ಸೀಕ್ವೆನ್ಸ್ ಹೇಗಿರುತ್ತೆ ಅನ್ನೋದ್ರ ಒಂದು ಎಕ್ಸಾಂಪಲ್ ಇದೆ. ಸೊ ನಾವು ಇದನ್ನು ನೋಡೋದಾದರೆ ಫಸ್ಟ್ ಏನಾಗುತ್ತೆ, ಫೈಲ್ ನೇಮ್ನ ಅಕ್ವೈರ್ ಮಾಡ್ಕೊಳುತ್ತೆ, ನೆಕ್ಸ್ಟ್ ಪ್ರಾಂಪ್ಟ್ನ ಸ್ಕ್ರೀನ್ ಮೇಲೆ ಬರೆಯುತ್ತೆ, ನೆಕ್ಸ್ಟ್ ಏನಾಗುತ್ತೆ ಇನ್ಪುಟ್ನ ಆಕ್ಸೆಪ್ಟ್ ಮಾಡ್ಕೊಳುತ್ತೆ. ಸೇಮ್ ಇನ್ಪುಟಿಗೆ ಹೇಗಿತ್ತು ಈಗ ಔಟ್ಪುಟ್ನೂ ಹಂಗೆ, ಅಂದರೆ ಔಟ್ಪುಟ್ ಫೈಲ್ ನೇಮ್ನ ಅಕ್ವೈರ್ ಮಾಡಿಕೊಂಡು ಪ್ರಾಂಪ್ಟ್ನ ಬರೆದು ನೆಕ್ಸ್ಟ್ ಇನ್ಪುಟ್ನ ಆಕ್ಸೆಸ್ ಮಾಡಿಕೊಂಡು ಆ ಒಂದು ಇನ್ಪುಟ್ ಫೈಲ್ನ ಓಪನ್ ಮಾಡಿದ್ದಾದಮೇಲೆ ಆ ಫೈಲ್ ಏನಾದರೂ ಎಕ್ಸಿಸ್ಟ್ ಇಲ್ಲ ಅಂದರೆ ಅಲ್ಲಿಗೆ ಒಂದು ಸಿಸ್ಟಮ್ ಕಾಲ್ ಅಬಾರ್ಟ್ ಅಂದರೆ ನಿಂತೋಗುತ್ತೆ. ನೆಕ್ಸ್ಟ್ ಅದೇನಾದರೂ ಇತ್ತು ಅಂದರೆ ಕ್ರಿಯೇಟ್ ಅಂದರೆ ಈಗ ಔಟ್ಪುಟ್ ಫೈಲ್ ಏನಾದರೂ ಇದ್ದರೆ ಈ ಫೈಲ್ ಎಕ್ಸಿಟ್ಸ್ ನೆಕ್ಸ್ಟ್ ಅಬಾರ್ಟ್. ಸೊ ಇದು ನೆಕ್ಸ್ಟ್ ಏನಾಗುತ್ತೆ ಲೂಪ್ ಬರುತ್ತೆ. ಲೂಪ್ ಏನು ಇನ್ಪುಟ್ ಫೈಲಿಂದ ಓದೋದು ನೆಕ್ಸ್ಟ್ ಔಟ್ಪುಟ್ ಫೈಲಿಗೆ ಬರೆಯೋದು. ಇದು ಎಲ್ಲಿ ತನಕ ಆಗುತ್ತೆ, ರೀಡ್ ಅನ್ನೋದು ಫೇಲ್ ಆಗೋ ತನಕ ಆಗುತ್ತೆ. ಫೇಲ್ ಆದಮೇಲೆ ಔಟ್ಪುಟ್ ಫೈಲನ್ನು ಕ್ಲೋಸ್ ಮಾಡಿಬಿಡ್ತೀವಿ. ನೆಕ್ಸ್ಟ್ ಕಂಪ್ಲೀಟ್ ಆಗಿದೆ ಅನ್ನೋ ಒಂದು ಮೆಸೇಜ್ನ ಸ್ಕ್ರೀನ್ ಮೇಲೆ ಬರೆದ್ಬಿಟ್ಟು ಕಂಪ್ಲೀಟಾಗಿ ಟರ್ಮಿನೇಟ್ ಅಂದರೆ ಟರ್ಮಿನೇಟ್ ಮಾಡಿಬಿಡ್ತೀವಿ, ಟರ್ಮಿನೇಟ್ ನಾರ್ಮಲಿ. ಸೊ ಇದು ಬಂದು ಸಿಸ್ಟಮ್ ಕಾಲ್ದು ಸೀಕ್ವೆನ್ಸ್. ಸೊ ನೀವೊಂದು ಫೈಲ್ನ ಕನ್ಸಿಡರ್ ಮಾಡಿಕೊಂಡು ಇನ್ಪುಟ್ ಮತ್ತು ಔಟ್ಪುಟ್, ಸೊ ಅದಿಲ್ಲ ಅಂದರೆ ಅಬಾರ್ಟ್ ಆಗುತ್ತೆ. ನೆಕ್ಸ್ಟ್ ಇದ್ದರೆ ರೀಡ್ ಮಾಡಿ ಒಂದು ಇನ್ಪುಟ್ ಫೈಲಿಂದ ಔಟ್ಪುಟ್ ಫೈಲಿಗೆ ರೈಟ್ ಮಾಡಿ ಅದನ್ನು ಔಟ್ಪುಟ್ ಫೈಲ್ನ ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಅದೇನಾಗುತ್ತೆ ಒಂದು ಸ್ಕ್ರೀನ್ನ ತೋರಿಸ್ಬೇಕು, ಸ್ಕ್ರೀನಲ್ಲಿ ಏನು ತೋರಿಸ್ಬೇಕು ಕಂಪ್ಲೀಟ್ ಆಗಿದೆ ಅನ್ನೋ ಒಂದು ಮೆಸೇಜ್ನ ತೋರಿಸಿ ಇದು ಟರ್ಮಿನೇಟ್ ಆಗುತ್ತೆ, ನಾರ್ಮಲ್ ಆಗಿನೇ ಟರ್ಮಿನೇಟ್ ಆಗುತ್ತೆ. ಬಂದಿದೆ ನೆಕ್ಸ್ಟ್ ಯೂಸರ್ ಅಪ್ಲಿಕೇಶನ್ ಅನ್ನೋದಿದೆ. ಸೊ ಇಲ್ಲೂ ಟೂ ಮೋಡ್ಸ್ ಇದೆ, ಯಾವುದು ಯೂಸರ್ ಮೋಡ್ ಆ್ಯಂಡ್ ಕರ್ನಲ್ ಮೋಡ್. ಸೊ ಇದೇನು ಇದರ ಡಯಾಗ್ರಾಮ್, ಯಾವುದು ಸಿಸ್ಟಮ್ ಕಾಲ್ಸ್ದು. ಆ್ಯಂಡ್ ನೆಕ್ಸ್ಟ್ ಈ ಸಿಸ್ಟಮ್ ಕಾಲ್ಸ್ ಅನ್ನೋದೇನಿದೆ ಅಲ್ವಾ ಅದು 6 ಟೈಪ್ಸ್ ಇದೆ. ಸೊ ಆ 6 ಮೇಜರ್ ಟೈಪ್ಸ್ ಯಾವುದು, ಫಸ್ಟ್ ಬಂದು ಪ್ರೊಸೆಸ್ ಕಂಟ್ರೋಲ್. ಸೊ ಈ ಒಂದು ಪ್ರೊಸೆಸ್ ಕಂಟ್ರೋಲಲ್ಲಿ ಏನಿರುತ್ತೆ, ಆ ಪ್ರೊಸೆಸ್ ಅನ್ನೋದು ಎಂಡ್ ಮಾಡ್ಬೋದು ಅಥವಾ ಅಬಾರ್ಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ನಾವು ಅದೇ ಪ್ರೊಸೆಸ್ನ ಲೋಡ್ ಮಾಡ್ಬೋದು ಆ್ಯಂಡ್ ನೆಕ್ಸ್ಟ್ ಎಕ್ಸಿಕ್ಯೂಟ್ ಮಾಡ್ಬೋದು. ನೆಕ್ಸ್ಟ್ ಆ ಪ್ರೊಸೆಸ್ನ ನಾವು ಕ್ರಿಯೇಟ್ ಮಾಡಿ ಕ್ರಿಯೇಟ್ ಅಂದರೆ ಏನು, ನಾವು ಈಗ ಒಂದು ಪ್ರೊಸೆಸ್ನ ಕ್ರಿಯೇಟ್ ಮಾಡ್ತೀವಿ. ಟರ್ಮಿನೇಟ್ ಅಂದರೆ ಏನು, ಆ ಪ್ರೊಸೆಸ್ನ ನಾವು ಅಲ್ಲಿಗೆ ಎಂಡ್ ಮಾಡ್ತೀವಿ ಅಥವಾ ಕಿಲ್ ಮಾಡ್ತೀವಿ. ಸೊ ಇದು ಬಂದು ಪ್ರೊಸೆಸ್ ಕಂಟ್ರೋಲ್. ಆ್ಯಂಡ್ ನೆಕ್ಸ್ಟ್ ಅದರಲ್ಲೇ ಏನಿದೆ, ನಾವು ಆ ಪ್ರೊಸೆಸ್ ಆಟ್ರಿಬ್ಯೂಷನ್ಸ್ನ ತಗೋತೀವಿ ಅಥವಾ ಪ್ರೊಸೆಸ್ ಆಟ್ರಿಬ್ಯೂಟ್ಸ್ ಅನ್ನೋದನ್ನು ಸೆಟ್ ಮಾಡ್ತೀವಿ. ನೆಕ್ಸ್ಟ್ ವೆಯ್ಟ್ ಫಾರ್ ಟೈಮ್ಗೋಸ್ಕರ ವೆಯ್ಟ್ ಮಾಡೋದು, ನೆಕ್ಸ್ಟ್ ವೆಯ್ಟ್ ಇವೆಂಟ್, ಸಿಗ್ನಲ್ ಇವೆಂಟ್ ಆ್ಯಂಡ್ ನೆಕ್ಸ್ಟ್ ಅಲೋಕೇಟ್ ಆ್ಯಂಡ್ ಫ್ರೀ ಮೆಮೊರಿ, ಇದೆಲ್ಲನೂ ಏನು ಪ್ರೊಸೆಸ್ ಕಂಟ್ರೋಲ್ದು. ನೆಕ್ಸ್ಟ್ ಏನಿದೆ ಫೈಲ್ ಮ್ಯಾನೇಜ್ಮೆಂಟ್. ಸೊ ಈ ಫೈಲ್ ಮ್ಯಾನೇಜ್ಮೆಂಟಲ್ಲಿ ಏನಿರುತ್ತೆ, ಫೈಲ್ ಮಾಡಿಫಿಕೇಷನ್ಸ್ ಅನ್ನೋದು ಇರುತ್ತೆ. ಸೊ ನಾವು ಫೈಲ್ನ ಓಪನ್ ಮಾಡ್ಬೋದು, ಕ್ಲೋಸ್ ಆ್ಯಂಡ್ ನೆಕ್ಸ್ಟ್ ಕ್ರಿಯೇಟ್ ಫೈಲ್, ಡಿಲೀಟ್ ಫೈಲ್, ಅದನ್ನು ನಾವು ಒಂದು ಫೈಲ್ನ ಕ್ರಿಯೇಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಆರ್ ರೀಡ್, ರೈಟ್ ಆ್ಯಂಡ್ ರಿಪೊಸಿಷನ್. ಸೊ ಈಗ ನಾವು ಒಂದು ಫೈಲ್ನ ರೀಡ್ ಮಾಡ್ಬೋದು, ರೈಟ್ ಮಾಡ್ಬೋದು, ರಿಪೊಸಿಷನ್ ಅಂದರೆ ಅದನ್ನು ಬೇರೆ ಒಂದು ಪೊಸಿಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಏನಿದೆ ಗೆಟ್ ಫೈಲ್ ಆಟ್ರಿಬ್ಯೂಟ್ಸ್ ಆ್ಯಂಡ್ ಸೆಟ್ ಫೈಲ್ ಆಟ್ರಿಬ್ಯೂಟ್ಸ್. ಸೊ ಆ ಫೈಲಲ್ಲಿ ಏನೇನು ಕಂಟೆಂಟ್ಸ್ ಇದೆ ಅದರ ಆಟ್ರಿಬ್ಯೂಟ್ಸ್ನ ತಗೋಬೋದು ಅಥವಾ ನಾವು ಅದಕ್ಕೆ ಆಟ್ರಿಬ್ಯೂಟ್ಸ್ನ ಸೆಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇದಾದಮೇಲೆ ಮೂರನೇದೇನಿದೆ ಡಿವೈಸ್ ಮ್ಯಾನೇಜ್ಮೆಂಟ್. ಸೊ ಡಿವೈಸ್ ಮ್ಯಾನೇಜ್ಮೆಂಟಲ್ಲಿ ಏನಿದೆ, ನಾವು ಆ ಡಿವೈಸ್ನ ರಿಕ್ವೆಸ್ಟ್ ಮಾಡ್ಬೋದು ಅಥವಾ ಒಂದು ಡಿವೈಸ್ನ ರಿಲೀಸ್ ಮಾಡ್ಬೋದು. ಅದೇ ರೀತಿಯೇ ಪ್ರೀವಿಯಸ್ ಆಗಿ ಏನಿತ್ತು ಇಲ್ಲೂ ಹಂಗೆ ಅದು ರೀಡ್ ಮಾಡ್ಬೋದು, ರೈಟ್ ಮಾಡ್ಬೋದು ಆ್ಯಂಡ್ ರಿಪೊಸಿಷನ್ ಮಾಡ್ಬೋದು. ಸೊ ಪ್ರೀವಿಯಸ್ ಎಲ್ಲದರಲ್ಲೂ ಇದು ಸೇಮ್ ಅನ್ನೋದಿದೆ. ಸೊ ಈ ಒಂದು ಡಿವೈಸ್ ಆಟ್ರಿಬ್ಯೂಟ್ಸ್ನ ತಗೋಬೋದು ಅಥವಾ ಡಿವೈಸ್ ಆಟ್ರಿಬ್ಯೂಟ್ಸ್ನ ಸೆಟ್ ಮಾಡ್ಬೋದು. ನೆಕ್ಸ್ಟ್ ಈ ಒಂದು ಡಿವೈಸಸ್ನ ಲಾಜಿಕಲಾಗಿ ಅಟ್ಯಾಚ್ ಮಾಡ್ಕೋಬೋದು ಅಥವಾ ಡಿಟ್ಯಾಚ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಏನು, ಇದು ಬಂದು ಫೋರ್ತ್ ಒನ್ ಅಲ್ವಾ. ಸೊ ಇನ್ಫಾರ್ಮೇಷನ್ ಮೇಂಟೆನೆನ್ಸ್. ಸೊ ಈಗ ನಾವು ಟೈಮ್ ಅಥವಾ ಡೇಟ್ನ ತಗೋಬೋದು ಅಥವಾ ಟೈಮ್ ಅಥವಾ ಡೇಟ್ನ ಸೆಟ್ ಮಾಡ್ಬೋದು. ನೆಕ್ಸ್ಟ್ ಸಿಸ್ಟಮ್ ಡೇಟಾನ ತಗೋಬೋದು ಅಥವಾ ಸಿಸ್ಟಮ್ ಡೇಟಾನ ನಾವು ಸೆಟ್ ಮಾಡ್ಬೋದು. ನೆಕ್ಸ್ಟ್ ಪ್ರೊಸೆಸ್ ಫೈಲ್ ಮತ್ತು ಡಿವೈಸ್ ಆಟ್ರಿಬ್ಯೂಟ್ಸ್ ಏನಿರುತ್ತೆ ಅಲ್ವಾ ಅವನ್ನ ತಗೋಬೋದು ಅಥವಾ ಸೆಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಫಿಫ್ತ್ ಏನಿದೆ ಕಮ್ಯುನಿಕೇಷನ್. ಸೊ ಈ ಒಂದು ಕಮ್ಯುನಿಕೇಷನಲ್ಲಿ ನಾವು ಈ ಒಂದು ಕಮ್ಯುನಿಕೇಷನ್ ಕನೆಕ್ಷನ್ನ ಕ್ರಿಯೇಟ್ ಮಾಡ್ಬೋದು ಅಥವಾ ಡಿಲೀಟ್ ಮಾಡ್ಬೋದು. ಸೊ ಕಮ್ಯುನಿಕೇಷನ್ ಅಂದರೆ ಏನು, ಮೆಸೇಜಸ್ ಇರುತ್ತೆ. ಸೊ ನಾವು ಮೆಸೇಜಸ್ನ ಸೆಂಡ್ ಮಾಡ್ಬೋದು ಅಥವಾ ಮೆಸೇಜಸ್ನ ರಿಸೀವ್ ಮಾಡ್ಕೋಬೋದು. ನೆಕ್ಸ್ಟ್ ಏನು ಸ್ಟೇಟಸ್ ಇನ್ಫಾರ್ಮೇಷನ್ನ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಅದೇ ರೀತಿಯೇ ಈ ಒಂದು ರಿಮೋಟ್ ಡಿವೈಸಸ್ನ ನಾವು ಅಟ್ಯಾಚ್ ಮಾಡ್ಬೋದು ಆರ್ ಡಿಟ್ಯಾಚ್ ಮಾಡ್ಬೋದು. ಇದೆಷ್ಟು ಫಿಫ್ತ್ ಒನ್. ಆ್ಯಂಡ್ ಸಿಕ್ಸ್ತ್ ಒನ್ ಏನಿದೆ ಪ್ರೊಟೆಕ್ಷನ್. ಸೊ ಇಲ್ಲಿ ಆ ಒಂದು ಪ್ರೊಟೆಕ್ಷನ್ ಬಗ್ಗೆ ಬರ್ತಿಲ್ಲ, ಬಟ್ ಅದನ್ನು ನೋಡೋದಾದರೆ ಆ್ಯಕ್ಸಸ್ನ ನಾವು ಈಗ ಯಾವುದೋ ಒಂದು ಆ್ಯಕ್ಸಸ್ ಬೇಕಂದರೆ ಆ್ಯಕ್ಸಸ್ನ ಗ್ರ್ಯಾಂಟ್ ಮಾಡ್ಬೋದು ಯೂಸಿಂಗ್ ಪ್ರೊಟೆಕ್ಷನ್. ಆ್ಯಂಡ್ ಈಗ ಪ್ರಿವಿಲೇಜ್ ಪರ್ಮಿಷನ್ಸ್ ಬೇಕು ಅಂದರೆ ಅದನ್ನು ಪ್ರೊಟೆಕ್ಷನ್ ಯೂಸ್ ಮಾಡಿಕೊಂಡು ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಯೂಸರ್ ಆರ್ ಕರ್ನಲ್. ಈಗ ಯೂಸರ್ ಮೋಡಲ್ಲಿ ಇರಬೇಕಾ ಅಥವಾ ಕರ್ನಲ್ ಮೋಡಲ್ಲಿ ಇರಬೇಕಾ ಅನ್ನೋದು ಅದು ಅಂದರೆ ಈಗ ಡ್ಯುಯಲ್ ಮೋಡಲ್ ಇದ್ದಾಗ ಯಾವುದೋ ಒಂದು ಎರೆಂಟ್ ಯೂಸರ್ ಅದನ್ನು ಲಾಗಿನ್ ಇಲ್ಲಿಗಲ್ ಅಟೆಂಪ್ಟ್ ಅನ್ನೋದಾದರೆ ಯೂಸರ್ ಮೋಡಿಂದ ಕರ್ನಲ್ ಮೋಡಿಗೆ ಬರುತ್ತೆ. ಇದೆಲ್ಲನೂ ಏನು ಪ್ರೊಟೆಕ್ಷನ್ ಅಂಡರ್ ಬರುತ್ತೆ. ಸೊ ಇವು 6 ಟೈಪ್ಸ್ ಆಫ್ ಸಿಸ್ಟಮ್ ಕಾಲ್ಸ್. ನೆಕ್ಸ್ಟ್ ಕ್ವೆಶನ್ ಏನಿದೆ,
ಆಪರೇಟಿಂಗ್ ಸಿಸ್ಟಮ್ ಸರ್ವಿಸಸ್ ಅಥವಾ ನಿಮಗೆ ಡೈರೆಕ್ಟ್ ಕ್ವೆಶನ್ ಕೇಳ್ಬೋದು, ಎಕ್ಸ್ಪ್ಲೈನ್ ದ ಆಪರೇಟಿಂಗ್ ಸಿಸ್ಟಮ್ ಸರ್ವಿಸಸ್. ಆರ್ ಇನ್ನೇನಂತ ಕೇಳ್ತಾರೆ, ಎಕ್ಸ್ಪ್ಲೈನ್ ಸರ್ವಿಸಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ದಟ್ ಆರ್ ಹೆಲ್ಪ್ಫುಲ್ ಟು ಯೂಸರ್ ಆ್ಯಂಡ್ ಸಿಸ್ಟಮ್, ಈ ರೀತಿ ಕೇಳ್ತಾರೆ. ಸೊ ಈ ಕ್ವೆಶನ್ ಏನು, ನೀವೊಂದು ಸರ್ವಿಸಸ್ ಆಪರೇಟಿಂಗ್ ಸಿಸ್ಟಮ್ ಸರ್ವಿಸಸ್ನ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಅದು ಯೂಸರ್ ಮತ್ತು ಸಿಸ್ಟಮ್ ಎರಡಕ್ಕೂ ಹೆಲ್ಪ್ಫುಲ್ ಆಗಿರೋ ಥರ. ಸೊ ಈ ಕ್ವೆಶನನ್ನು ತುಂಬ ಸರಿ ಕೇಳಿದ್ದಾರೆ. ಸೊ ಇದರ ಒಂದು ಆನ್ಸರ್ ನೋಡೋದಾದರೆ, ಡಯಾಗ್ರಾಮ್ ನೋಡೋದಾದರೆ ಇಲ್ಲಿ ಕೊನೆಗೇನಿದೆ ಆಪರೇಟಿಂಗ್ ಸಿಸ್ಟಮ್, ಅದಕ್ಕೂ ಕೆಳಗೆ ಹಾರ್ಡ್ವೇರ್ ಇದೆ. ಹಾರ್ಡ್ವೇರ್ ಆದಮೇಲೆ ಏನು ಬರುತ್ತೆ, ಆಪರೇಟಿಂಗ್ ಸಿಸ್ಟಮ್ ಬರುತ್ತೆ. ಆಪರೇಟಿಂಗ್ ಸಿಸ್ಟಮ್ ಆದಮೇಲೆ ಮೇಲೆ ಏನಿದೆ, ಸರ್ವಿಸಸ್. ಅಂದರೆ ಈಗ ಯಾವುದೋ ಒಂದು ಎರರ್ ಡಿಟೆಕ್ಷನ್, ಪ್ರೊಟೆಕ್ಷನ್ ಆ್ಯಂಡ್ ಸೆಕ್ಯೂರಿಟಿ, ನೆಕ್ಸ್ಟ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್, ಈ ರೀತಿ ಎಲ್ಲನೂ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಅದ್ರ ಮೇಲೆ ಏನಿದೆ, ಸಿಸ್ಟಮ್ ಕಾಲ್ಸ್, ದೆನ್ ಯೂಸರ್ ಆ್ಯಂಡ್ ಅದರ್ ಪ್ರೋಗ್ರಾಮ್ಸ್. ಸೊ ಅದಕ್ಕೂ ಮಧ್ಯೆ ಏನಿದೆ, ಯೂಸರ್ ಇಂಟರ್ಫೇಸಸ್ ಅನ್ನೋದು ಇದೆ. ಇದು ಒ ಎಸ್ ಸರ್ವಿಸಸ್ದು ಒಂದು ಡಯಾಗ್ರಾಮ್. ಸೊ ಈಗ ಫಸ್ಟ್ ಏನಿದೆ, ಯೂಸರ್ ಆ್ಯಂಡ್ ಅದರ್ ಸಿಸ್ಟಮ್ ಪ್ರೋಗ್ರಾಮ್ಸ್. ಸೊ ಅಲ್ಲಿ ಎಲ್ಲನೂ ಸಿಸ್ಟಮ್ ಅಂದರೆ ನಾವು ಅಥವಾ ಸಿಸ್ಟಮ್ ಪ್ರೋಗ್ರಾಮ್ಸ್ ಅನ್ನೋದು ಸ್ಟೋರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು, ಯೂಸರ್ ಇಂಟರ್ಫೇಸಸ್. ಸೊ ಈ ಯೂಸರ್ ಇಂಟರ್ಫೇಸಸಲ್ಲಿ ಏನಿರುತ್ತೆ, ಜಿ ಯು ಅಂದರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, ಬ್ಯಾಚ್, ಈ ರೀತಿ ಎಲ್ಲನೂ ಇರುತ್ತೆ. ಅದಾದಮೇಲೆ ಸಿಸ್ಟಮ್ ಕಾಲ್ಸ್. ನೆಕ್ಸ್ಟ್ ಏನಿದೆ, ಸರ್ವಿಸಸ್. ಈ ಆಪರೇಟಿಂಗ್ ಸಿಸ್ಟಮ್ ಯಾವ್ಯಾವ ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ ಅದು. ಆ್ಯಂಡ್ ನೆಕ್ಸ್ಟ್ ಆಪರೇಟಿಂಗ್ ಸಿಸ್ಟಮ್ ಮತ್ತು ಹಾರ್ಡ್ವೇರ್. ಸೊ ನಾವು ಇದನ್ನು ಎಕ್ಸ್ಪ್ಲೈನ್ ಮಾಡೋದಾದರೆ, ಆ್ಯನ್ ಆಪರೇಟಿಂಗ್ ಸಿಸ್ಟಮ್ ಪ್ರೊವೈಡ್ಸ್ ಎನ್ ಎನ್ವಿರಾನ್ಮೆಂಟ್ ಫಾರ್ ದ ಎಕ್ಸಿಕ್ಯೂಷನ್ ಆಫ್ ಪ್ರೋಗ್ರಾಮ್ಸ್. ಅಂದರೆ ಒಳ್ಳೆ ಎನ್ವಿರಾನ್ಮೆಂಟ್ನ, ಅಂದರೆ ಒಂದು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಒಳ್ಳೆ ಎನ್ವಿರಾನ್ಮೆಂಟ್ನ ಪ್ರೊವೈಡ್ ಮಾಡುತ್ತೆ. ಸೊ ದಟ್ ನಾವು ಒಂದು ಆ ಪ್ರೋಗ್ರಾಮ್ನ ಈಸಿಯಾಗಿ ಎಕ್ಸಿಕ್ಯೂಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಏನಿದೆ ಅಲ್ವಾ, ಅದು ಸಿಸ್ಟಮ್ ಆ್ಯಂಡ್ ಯೂಸರಿಗೆ ಒಂದು ಸ್ವಲ್ಪ ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ. ಯಾವ್ಯಾವ ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ, ಫಸ್ಟ್ ಒನ್ ಬಂದು ಯೂಸರ್ ಇಂಟರ್ಫೇಸ್. ಯೂಸರ್ ಇಂಟರ್ಫೇಸ್ ಅಂದರೆ ಏನು, ಅಂದರೆ ಈ ಯೂಸರ್ ಇಂಟರ್ಫೇಸ್ನ ಯೂಸ್ ಮಾಡಿಕೊಂಡು ನಾವು ಅಂದರೆ ಯೂಸರ್ಸು ಸಿಸ್ಟಮ್ಗೆ ಕೆಲವು ಕಮ್ಯಾಂಡ್ಸ್ನ ಇಶ್ಯೂ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕಮ್ಯಾಂಡ್ ಲೈನ್ ಇಂಟರ್ಫೇಸ್, ಇದೇನು ಒಂದು ಯೂಸರ್ ಇಂಟರ್ಫೇಸು ಎಕ್ಸಾಂಪಲ್. ಸೊ ನಾವು ಸಿಸ್ಟಮ್ಗೆ ಕಮ್ಯಾಂಡ್ನ ಇಶ್ಯೂ ಮಾಡೋದು ಯೂಸರ್ ಇಂಟರ್ಫೇಸ್. ಇದು ಒಂದು ಸರ್ವಿಸ್ ಯಾವುದು ಆಪರೇಟಿಂಗ್ ಸಿಸ್ಟಮ್ ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು, ಪ್ರೋಗ್ರಾಮ್ ಎಕ್ಸಿಕ್ಯೂಷನ್. ಸೊ ಈ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಅಂದರೆ ಏನು, ಅಂದರೆ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ ಅಲ್ವಾ, ಅದು ಈಗ ಯಾವುದೋ ಒಂದು ಪ್ರೋಗ್ರಾಮ್ ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಅದನ್ನು ಅದು ಮೇನ್ ಮೆಮೊರಿ ಅಥವಾ ರ್ಯಾಮಿಗೆ ಲೋಡ್ ಮಾಡ್ಕೋಬೇಕು. ಆ್ಯಂಡ್ ದೆನ್ ಆ ಪ್ರೋಗ್ರಾಮ್ನ ರನ್ ಮಾಡಬೇಕು. ಅದೇ ರೀತಿಯೇ ಆ ಪ್ರೋಗ್ರಾಮ್ನ ಟರ್ಮಿನೇಟ್ ಮಾಡಬೇಕು ಅಥವಾ ಒಂದು ನಿಲ್ಲಿಸ್ಬಿಡ್ಬೇಕು, ಎಂಡ್ ಮಾಡಬೇಕು. ಸೊ ಇದೇನು ಪ್ರೋಗ್ರಾಮ್ ಎಕ್ಸಿಕ್ಯೂಷನ್. ಸೊ ಇದು ಸೆಕೆಂಡ್ ಸರ್ವಿಸ್ ಪ್ರೊವೈಡೆಡ್ ಬೈ ಆಪರೇಟಿಂಗ್ ಸಿಸ್ಟಮ್. ಆ್ಯಂಡ್ ನೆಕ್ಸ್ಟ್ ಏನಿದೆ, ಐ ಒ ಆಪರೇಷನ್ಸ್ ಅಥವಾ ಇನ್ಪುಟ್ ಆರ್ ಔಟ್ಪುಟ್ ಆಪರೇಷನ್ಸ್. ಸೊ ಈ ಒಂದು ಡೇಟಾನ ಟ್ರಾನ್ಸ್ಫರ್ ಮಾಡೋದಕ್ಕೆ, ಅಂದರೆ ಇನ್ಪುಟ್ಟಿಂದ ಔಟ್ಪುಟ್ ಡಿವೈಸಸ್ಗೆ ಅಥವಾ ಔಟ್ಪುಟ್ ಡಿವೈಸಿಂದ ಬೇರೆ ಯಾವುದಾದ್ರೂ ಡಿವೈಸಿಗೆ ಈ ರೀತಿ ಡೇಟಾನ ಟ್ರಾನ್ಸ್ಫರ್ ಮಾಡೋದಕ್ಕೆ ಇದನ್ನೇನಂತೀವಿ ನಾವು, ಡೇಟಾನ ಟ್ರಾನ್ಸ್ಫರ್ ಮಾಡೋದನ್ನು ಇನ್ಪುಟ್ ಆರ್ ಔಟ್ಪುಟ್ ಆಪರೇಷನ್ಸ್ ಅಂತ ಅಂತೀವಿ. ಇದಕ್ಕೆ ಯಾರು ರೆಸ್ಪಾನ್ಸಿಬಲ್, ಆಪರೇಟಿಂಗ್ ಸಿಸ್ಟಮ್ ರೆಸ್ಪಾನ್ಸಿಬಲ್. ಸೊ ದಿಸ್ ಇಸ್ ದ ಥರ್ಡ್ ಸರ್ವಿಸ್ ಪ್ರೊವೈಡೆಡ್ ಬೈ ಒ ಎಸ್. ಆ್ಯಂಡ್ ನೆಕ್ಸ್ಟ್ ಫೋರ್ತ್ ಸರ್ವಿಸ್ ನೋಡೋದಾದರೆ, ಫೈಲ್ ಸಿಸ್ಟಮ್ ಮ್ಯಾನಿಪುಲೇಷನ್. ಸೊ ನಾವೀಗ ಪ್ರೋಗ್ರಾಮ್ ಅನ್ನೋದು ಏನಿದೆ ಅಲ್ವಾ, ಅದನ್ನು ರೀಡ್ ಮಾಡಬೇಕು ಆ್ಯಂಡ್ ಆಲ್ಸೋ ರೈಟ್ ಮಾಡಬೇಕು. ಯಾವುದನ್ನು, ಫೈಲ್ಸ್ನ ಅಥವಾ ಡೈರೆಕ್ಟ್ರೀಸ್ನ. ಆ್ಯಂಡ್ ದೆನ್ ಮ್ಯಾನಿಪುಲೇಷನ್ ಅಂದರೆ ಏನು, ಮಾಡಿಫಿಕೇಷನ್. ಸೊ ನಾವು ಒಂದು ಫೈಲ್ ಸಿಸ್ಟಮ್ನ ಮಾಡಿಫೈ ಮಾಡ್ಬೋದು. ಇದರ ಸರ್ವಿಸಸ್ ಯಾವ್ಯಾವ್ದಿರುತ್ತೆ, ನಾವು ಫೈಲ್ನ ಕ್ರಿಯೇಟ್ ಮಾಡ್ಬೋದು ಅಥವಾ ಡಿಲೀಟ್ ಮಾಡ್ಬೋದು, ಅಥವಾ ಆ ಫೈಲ್ನ ಸರ್ಚ್ ಮಾಡ್ಬೋದು. ಆ್ಯಂಡ್ ನಾವು ಆ ಫೈಲಲ್ಲಿ ಯಾವ್ಯಾವ ಕಂಟೆಂಟ್ಸ್ ಇದೆ ಅನ್ನೋದನ್ನು ಲಿಸ್ಟ್ ಮಾಡ್ಬೋದು. ನೆಕ್ಸ್ಟ್ ಆ ಫೈಲ್ ಪರ್ಮಿಷನ್ಸ್ನ ಚೇಂಜ್ ಮಾಡ್ಬೋದು. ಇದೇನು, ಫೈಲ್ ಸಿಸ್ಟಮ್ ಮ್ಯಾನಿಪುಲೇಷನ್. ಇದು ಆಪರೇಟಿಂಗ್ ಸಿಸ್ಟಮ್ ಪ್ರೊವೈಡ್ ಮಾಡ್ತಿರೋ ಫೋರ್ತ್ ಸರ್ವಿಸ್. ಆ್ಯಂಡ್ ನೆಕ್ಸ್ಟ್ ಏನಿದೆ, ಕಮ್ಯುನಿಕೇಷನ್. ಐ ಪಿ ಸಿ ಅಂದರೆ ಏನು, ಇಂಟರ್ ಪ್ರೊಸೆಸ್ ಕಮ್ಯುನಿಕೇಷನ್. ಈ ಕಮ್ಯುನಿಕೇಷನ್ ಏನಿರುತ್ತೆ, ಐದರ್ ಬಿಟ್ವೀನ್ ಪ್ರೊಸೆಸಸ್ ರನ್ನಿಂಗ್ ಆನ್ ದ ಸೇಮ್ ಪ್ರೊಸೆಸರ್ ಆರ್ ಡಿಫ್ರೆಂಟ್. ಅಂದರೆ ಈಗ ಪ್ರೊಸೆಸಸ್ ಯಾವುದೋ ಒಂದು ಪ್ರೊಸೆಸರ್ ಮೇಲೆ ರನ್ ಆಗ್ತಿರುತ್ತೆ ಅಲ್ವಾ, ಅದು ಅಥವಾ ಡಿಫ್ರೆಂಟ್ ಪ್ರೊಸೆಸಸ್ ಇವತ್ತರ ಮಧ್ಯೆ ಕಮ್ಯುನಿಕೇಷನ್ ಇರುತ್ತೆ ಅಲ್ವಾ, ಅದನ್ನು ನಾವೇನಂತೀವಿ, ಇಂಟರ್ ಪ್ರೊಸೆಸ್ ಕಮ್ಯುನಿಕೇಷನ್. ಆ್ಯಂಡ್ ಇದು ಒ ಎಸ್ ಪ್ರೊವೈಡ್ ಮಾಡ್ತಿರೋ ಇನ್ನೊಂದು ಸರ್ವಿಸ್. ಆ್ಯಂಡ್ ಏನಿದೆ, ಎರರ್ ಡಿಟೆಕ್ಷನ್. ಸೊ ಎರರ್ ಡಿಟೆಕ್ಷನ್ ಅಂದರೆ ಏನು, ಬೋತ್ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್ ಎರರ್ಸ್ ಮಸ್ಟ್ ಬಿ ಡಿಟೆಕ್ಟೆಡ್ ಆ್ಯಂಡ್ ಹ್ಯಾಂಡಲ್ಡ್ ಅಪ್ರೋಪ್ರಿಯೇಟ್ಲಿ ಬೈ ದ ಒ ಎಸ್. ಸೊ ಈಗ ಯಾವುದೋ ಒಂದು ಎರರ್ ಇದೆ, ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಯಾವುದೋ ಒಂದು ಎರರ್. ಸೊ ನಾವು ಅದನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಅಥವಾ ಡಿಟೆಕ್ಟ್ ಮಾಡಿ ಅದನ್ನು ಕರೆಕ್ಟಾಗಿ ಹ್ಯಾಂಡಲ್ ಮಾಡಬೇಕು, ಯಾವುದು, ಆಪರೇಟಿಂಗ್ ಸಿಸ್ಟಮ್. ಸೊ ಇದನ್ನು ಇನ್ನೊಂದು ಸರ್ವಿಸ್. ಆ್ಯಂಡ್ ನೆಕ್ಸ್ಟ್ ಇಟ್ ಆಲ್ಸೋ ಪ್ರೊವೈಡ್ ಸರ್ವಿಸಸ್ ಫಾರ್ ಎಫಿಷಿಯೆಂಟ್ ಆಪರೇಟಿಂಗ್ ಆಫ್ ಸಿಸ್ಟಮ್. ಸೊ ಇದು ಇನ್ನೂ ಒಂದು ಆಪರೇಟಿಂಗ್ ಸಿಸ್ಟಮ್ ಎಫಿಷಿಯೆಂಟ್ ಆಗಿರೋದಕ್ಕೆ
ಪ್ರೊವೈಡ್ ಮಾಡುತ್ತೆ ಯಾವುದನ್ನ ಸರ್ವಿಸಸ್ನ. ಸೊ ಅದರಲ್ಲಿ ಫಸ್ಟ್ ಸರ್ವಿಸ್ ಯಾವುದು? ರಿಸೋರ್ಸ್ ಅಲೋಕೇಶನ್. ಸೊ ರೀಡಿಂಗ್ ಸಿಸ್ಟಮು ಮಲ್ಟಿಪಲ್ ಯೂಸರ್ಸಿಗೆ ಅಥವಾ ಮಲ್ಟಿಪಲ್ ಜಾಬ್ಸಿಗೆ ಅಲೋಕೇಟ್ ಮಾಡುತ್ತೆ ಯಾವುದನ್ನ? ಮೇನ್ ಮೆಮೊರಿ ಮತ್ತು ಇನ್ನೊಂದನ್ನು. ಸೊ ಅದನ್ನು ಮಲ್ಟಿಪಲ್ ಯೂಸರ್ಸಿಗೆ ಮಲ್ಟಿಪಲ್ ಜಾಬ್ಸಿಗೆ ಸೇಮ್ ಟೈಮಲ್ಲಿ ಅಲೋಕೇಟ್ ಮಾಡೋದು, ಇದೇನು? ರಿಸೋರ್ಸ್ ಅಲೋಕೇಶನ್. ಆ್ಯಂಡ್ ನೆಕ್ಸ್ಟ್ ಏನಿದೆ? ಅಕೌಂಟಿಂಗ್. ಸೊ ದೇರ್ ಆರ್ ಸರ್ವಿಸಸ್ ಇನ್ ಒ ಎಸ್ ಟು ಕೀಪ್ ಟ್ರ್ಯಾಕ್ ಆಫ್ ಸಿಸ್ಟಮ್ ಆ್ಯಕ್ಟಿವಿಟಿ ಆ್ಯಂಡ್ ರಿಸೋರ್ಸ್ ಯೂಸೇಜ್. ಅಂದರೆ ಅಕೌಂಟಿಂಗ್ಸ್ ಬಗ್ಗೆ ನಿಮಗೆಲ್ಲ ಒಂದು ಐಡಿಯಾ ಇರುತ್ತೆ. ಅಂದರೆ ಈಗ ಯಾವ್ಯಾವ ಸರ್ವಿಸಸ್ ಇರುತ್ತೆ ಅಲ್ವಾ ಒ ಎಸ್ ಅಲ್ಲಿ, ಇದೆಲ್ಲದನ್ನೂ ಒಂದು ಟ್ರ್ಯಾಕ್ ಮಾಡೋದಕ್ಕೆ ಸಿಸ್ಟಮ್ ಆ್ಯಕ್ಟಿವಿಟಿ ಅನ್ನೋದು, ಸಿಸ್ಟಮ್ ಆ್ಯಕ್ಟಿವಿಟಿನ ಟ್ರ್ಯಾಕ್ ಮಾಡೋದಕ್ಕೆ ಒ ಎಸ್ ಅಲ್ಲಿ ಇನ್ನೊಂದು ಸರ್ವಿಸ್ ಇರುತ್ತೆ. ಅದ್ಯಾವುದು? ಅಕೌಂಟಿಂಗ್. ಆ್ಯಂಡ್ ನೆಕ್ಸ್ಟ್ ಏನಿದೆ? ಪ್ರೊಟೆಕ್ಷನ್ ಆ್ಯಂಡ್ ಸೆಕ್ಯೂರಿಟಿ. ಸೊ ಪ್ರೊಟೆಕ್ಷನ್ ಇನ್ವಾಲ್ವ್ಸ್ ಎನ್ಶೂರಿಂಗ್ ದಟ್ ಆಲ್ ಆ್ಯಕ್ಸೆಸ್ ಟು ಸಿಸ್ಟಮ್ ರಿಸೋರ್ಸಸ್ ಇಸ್ ಕಂಟ್ರೋಲ್ಡ್. ಅಂದರೆ ಈ ಒಂದು ಪ್ರೊಟೆಕ್ಷನ್ ಅಂದರೆ ಏನು? ಈ ಸಿಸ್ಟಮ್ ರಿಸೋರ್ಸಸ್ ಅನ್ನೋದು ಎಲ್ಲ ಇರುತ್ತೆ, ಆ ರಿಸೋರ್ಸಸ್ನ ಎಲ್ಲ ಆ್ಯಕ್ಸೆಸ್ಸು ಕರೆಕ್ಟಾಗಿದೆಯಾ ಅನ್ನೋದನ್ನ ಎನ್ಶೋರ್ ಮಾಡ್ಕೊಳ್ಳೋದೇನಿದೆ ಅದು ಪ್ರೊಟೆಕ್ಷನ್. ಆ್ಯಂಡ್ ನೆಕ್ಸ್ಟ್ ಸೆಕ್ಯೂರಿಟಿ ಅನ್ನೋದೇನು? ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಫೋನ್ಸ್ ಕನ್ಸಿಡರ್ ಮಾಡ್ಕೊಂಡು ನಿಮ್ಮ ಎಲ್ಲ ಫೋನಿಗೂ ನೀವು ಒಂದೊಂದು ಪಾಸ್ವರ್ಡ್ ಅನ್ನೋದು ಇಟ್ಟಿರ್ತೀರ. ಸೊ ಆ ಪಾಸ್ವರ್ಡ್ ಏನಕ್ಕೆ ಇಟ್ಟಿರ್ತೀರ? ಆ ಒಂದು ನಿಮ್ಮ ಫೋನ್ ಸೆಕ್ಯೂರಿಟಿಗೋಸ್ಕರ. ಸೊ ದಟ್ ಔಟ್ಸೈಡರ್ಸ್ ಯಾರಿರ್ತಾರೆ ಅದನ್ನು ನಿಮ್ಮ ಫೋನ್ನ ತಗೊಂಡ್ರು ಅವರಿಗೆ ಏನೂ ಗೊತ್ತಾಗಬಾರ್ದು ಅಂತ ನೀವೊಂದು ಪಾಸ್ವರ್ಡ್ ಇಟ್ಟಿರ್ತೀರ ಅಲ್ವಾ? ಸೊ ಅದು ಸೆಕ್ಯೂರಿಟಿ. ಸೊ ಈ ಮಾಡ್ಯೂಲಿನ ಲಾಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತಾನೆ ಅಥವಾ ಲಾಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಅಂತಾನೆ ಹೇಳ್ಬೋದು. ಯಾವುದು? ವಿತ್ ಅ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ವರ್ಚುವಲ್ ಮಿಷಿನ್ ಕಾನ್ಸೆಪ್ಟ್. ಸೊ ಅವ್ರೇನಾದರೂ ಈ ಕ್ವೆಶನ್ನ ಕೇಳಿದ್ರೆ ನೀವು ಏನು ಮಾಡಬೇಕು? ಫಸ್ಟ್ ವರ್ಚುವಲ್ ಮಿಷಿನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಆ್ಯಂಡ್ ದೆನ್ ಆ ಒಂದು ವರ್ಚುವಲ್ ಮತ್ತು ನಾನ್ ವರ್ಚುವಲ್ ಮಿಷಿನ್ದು ಡಯಾಗ್ರಾಮ್ನ ಬರೀಬೇಕು. ಆ್ಯಂಡ್ ಕೊನೆಯದಾಗಿ ಆ ಒಂದು ಎಕ್ಸಾಂಪಲ್ನ ಬರೀಬೇಕು. ಯಾವುದು? ವರ್ಚುವಲ್ ಮಿಷಿನ್ ವೇರ್. ಸೊ ಇದೆಲ್ಲದನ್ನು ನಾನು ಕಂಪ್ಲೀಟಾಗಿ ಫಸ್ಟ್ ಒಂದು ವಿಡಿಯೋ ಅಲ್ಲಿನೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈಗ ನಾವು ಇದರ ಆನ್ಸರ್ ನೋಡೋಣ. ಮಿಷನ್. ಸೊ ಈ ಒಂದು ವರ್ಚುವಲ್ ಮಿಷಿನ್ ಅಬ್ಸ್ಟ್ರಾಕ್ಟ್ ದ ಹಾರ್ಡ್ವೇರ್ ಆಫ್ ಸಿಂಗಲ್ ಕಂಪ್ಯೂಟರ್. ಸೊ ಹಾರ್ಡ್ವೇರ್ ಅಂದರೆ ಏನು? ಈಗ ಫಾರ್ ಎಕ್ಸಾಂಪಲ್ ಡಿಸ್ಕ್ ಡ್ರೈವ್ಸು, ಮೆಮೊರಿ, ಸಿ ಪಿ ಯು ಇವೆಲ್ಲನೂ ಒಂದು ಕಂಪ್ಯೂಟರ್ದು ಹಾರ್ಡ್ವೇರ್. ಈ ವರ್ಚುವಲ್ ಮಿಷಿನ್ ಏನು ಮಾಡುತ್ತೆ? ಅದನ್ನು ಅಬ್ಸ್ಟ್ರಾಕ್ಟ್ ಮಾಡುತ್ತೆ. ಅಬ್ಸ್ಟ್ರಾಕ್ಟ್ ಮಾಡುತ್ತೆ ಅಂದರೆ ಏನು? ಹೈಡ್ ಮಾಡುತ್ತೆ. ಒಂದು ಕಂಪ್ಯೂಟರಲ್ಲಿ ಯಾವ್ಯಾವ ಸಿ ಪಿ ಯು ಇನ್ನೊಂದು ಎಲ್ಲದನ್ನು ವರ್ಚುವಲ್ ಮಿಷಿನ್ ಹೈಡ್ ಮಾಡಿಬಿಡುತ್ತೆ ಇಂಟು ಸೆವೆರಲ್ ಡಿಫ್ರೆಂಟ್ ಎಕ್ಸಿಕ್ಯೂಷನ್ ಎನ್ವೈರ್ಮೆಂಟ್ಸ್. ಸೊ ಸೆವೆರಲ್ ಡಿಫ್ರೆಂಟ್ ಎಕ್ಸಿಕ್ಯೂಷನ್ ಎನ್ವೈರ್ಮೆಂಟ್ಸ್ಗೆ ಈ ವರ್ಚುವಲ್ ಮಿಷಿನ್ನು ಆ ಒಂದು ಹಾರ್ಡ್ವೇರ್ನ ಅಬ್ಸ್ಟ್ರಾಕ್ಟ್ ಅಥವಾ ಹೈಡ್ ಅನ್ನೋದು ಮಾಡುತ್ತೆ. It thereby gives the illusion that each separate environment is ರನ್ನಿಂಗ್ ಇನ್ ಇಟ್ಸ್ ಓನ್ ಪ್ರೈವೇಟ್ ಕಂಪ್ಯೂಟರ್. ಸೊ ನೀವೇನು ಅನ್ಕೋಬೇಕು? ಇದು ಹೈಡ್ ಮಾಡಿ ಸಪ್ರೇಟ್ ಡಿಫ್ರೆಂಟ್ ಎನ್ವೈರ್ಮೆಂಟ್ಸ್ ಪ್ರೊವೈಡ್ ಮಾಡೋದ್ರಿಂದ ನೀವೇನು ಅನ್ಕೋತೀರಾ? ಓ, ಎಲ್ಲನೂ ಅದರ ಒಂದು ಓನ್ ಪ್ರೈವೇಟ್ ಕಂಪ್ಯೂಟರಲ್ಲಿನೇ ರನ್ ಆಗ್ತಿದೆ ಅನ್ನೋ ಒಂದು ಇಲ್ಯೂಷನ್ ಅಥವಾ ಒಂದು ಥಾಟ್ನ ನಮಗೆ ಕ್ರಿಯೇಟ್ ಮಾಡೋ ಥರ ಅದು ವರ್ಚುವಲ್ ಮಿಷಿನ್ ಅನ್ನೋದು ಮಾಡುತ್ತೆ. ಆ್ಯಂಡ್ ಆಲ್ಸೋ ಇಟ್ ಕ್ರಿಯೇಟ್ಸ್ ಆನ್ ಇಲ್ಯೂಷನ್ ದಟ್ ಅ ಪ್ರೊಸೆಸ್ ಆ್ಯಸ್ ಇಟ್ಸ್ ಓನ್ ಪ್ರೊಸೆಸರ್ ವಿತ್ ಇಟ್ಸ್ ಓನ್ ಮೆಮೊರಿ. ಅಂದರೆ ಏನು ಮಾಡುತ್ತೆ? ಒಂದು ಪ್ರೊಸೆಸರ್ ಅನ್ನೋದು ಅದರ ಒಂದು ಓನ್ ಅಂದರೆ ಒಂದು ಈಗ ಯಾವುದೋ ಒಂದು ಪ್ರೊಸೆಸ್ ಅನ್ನೋದಿದೆ, ಅದಕ್ಕೆ ಏನು ಮಾಡುತ್ತೆ? ಅದೇ ಒಂದು ಓನ್ ಮೆಮೊರಿ ಇದೆ, ಅದ್ರ ಜೊತೆಗೆ ಅದರ ಒಂದು ಓನ್ ಪ್ರೊಸೆಸರ್ ಇದೆ ಅನ್ನೋದು ನಾವು ಆ ರೀತಿ ಯೋಚನೆ ಮಾಡೋ ಥರ ಅದು ಮಾಡುತ್ತೆ. ಬಟ್ ಏನಿದೆ ಅಲ್ಲಿ ರಿಯಾಲಿಟಿ? ಅಲ್ಲಿ ಸಿ ಪಿ ಯುನೇ ಬೇರೆ, ಇನ್ನೊಂದು ಹಾರ್ಡ್ ಡಿಸ್ಕೇ ಬೇರೆ, ಈ ರೀತಿ ಎಲ್ಲನೂ ಡಿವೈಡ್ ಮಾಡಿಬಿಟ್ಟಿರುತ್ತೆ. ಬಟ್ ಅದು ನಮಗೆ ಗೊತ್ತಾಗೋದಿಲ್ಲ. ಯಾವುದು? ವರ್ಚುವಲ್ ಮಿಷಿನ್ ಆ ರೀತಿ ಮಾಡುತ್ತೆ. And next, host OS is the main OS installed in the memory and other OS installed in the system called guest OS. ಅಂದರೆ ಈ ಒಂದು ಹೋಸ್ಟ್ ಒ ಎಸ್ ಅಂದರೆ ಏನು? ಮೇನ್ ಆಪರೇಟಿಂಗ್ ಸಿಸ್ಟಮ್ ಅನ್ನೋದೇನಿರುತ್ತೆ ಅಲ್ವಾ, ಅದು ಇಲ್ಲಿ ಇನ್ಸ್ಟಾಲ್ ಆಗಿರುತ್ತೆ, ಮೆಮೊರಿಯಲ್ಲಿ ಇನ್ಸ್ಟಾಲ್ ಆಗಿರುತ್ತೆ. ಆ್ಯಂಡ್ ಬೇರೆ ಆಪರೇಟಿಂಗ್ ಸಿಸ್ಟಮ್ಸ್ ಇರುತ್ತೆ ಅಲ್ವಾ ಸಿಸ್ಟಮಲ್ಲಿ, ಅವೆಲ್ಲನೂ ಏನು? ಗೆಸ್ಟ್ ಒ ಎಸ್. ಸೊ ಇದರ ಒಂದು ಡಯಾಗ್ರಾಮ್ ನೋಡೋದಾದರೆ ಫಸ್ಟ್ ಏನಿದೆ? ಫಸ್ಟ್ ಡಯಾಗ್ರಾಮ್ ಬಂದು ನಾನ್ ವರ್ಚುವಲ್ ಮಿಷಿನ್ದು. ಆ್ಯಂಡ್ ನೆಕ್ಸ್ಟ್ ಡಯಾಗ್ರಾಮ್ ಏನು? ವರ್ಚುವಲ್ ಮಿಷಿನ್ದು. ನಾನ್ ವರ್ಚುವಲ್ ಮಿಷಿನ್ ಅಂದರೆ ಏನು? ನಾರ್ಮಲ್ ಕಂಪ್ಯೂಟರ್ ಸಿಸ್ಟಮ್. ಸೊ ಅದರಲ್ಲಿ ಫಸ್ಟ್ ಏನಿರುತ್ತೆ? ಹಾರ್ಡ್ವೇರ್ ಇರುತ್ತೆ, ಮತ್ತು ಕರ್ನಲ್ ಇರುತ್ತೆ, ನೆಕ್ಸ್ಟ್ ಪ್ರೊಸೆಸರ್ಸ್ ಇರುತ್ತೆ. ಸೊ ಈ ಒಂದು ಪ್ರೊಸೆಸಸ್ಸಿಗೆಲ್ಲನೂ ಹಾರ್ಡ್ವೇರ್ ರಿಸೋರ್ಸಸ್ನ ಅಲೋಕೇಟ್ ಮಾಡುತ್ತೆ, ಸೊ ದಟ್ ಅದು ಒಂದು ಸಿಸ್ಟಮಲ್ಲಿ ಅಂದರೆ ಅದು ಒಂದು ಪ್ರೈವೇಟ್ ಸಿಸ್ಟಮಲ್ಲಿ ವರ್ಕ್ ಮಾಡ್ದಂಗೆ ಇರುತ್ತೆ. ನೆಕ್ಸ್ಟ್ ಇದು ವರ್ಚುವಲ್ ಮಿಷಿನ್. ಸೊ ಈ ವರ್ಚುವಲ್ ಮಿಷಿನ್ಗೆ ಎಲ್ಲದಕ್ಕೂ ಹಾರ್ಡ್ವೇರ್ ಅನ್ನೋದು ಸೇಮ್ ಇರುತ್ತೆ, ಯಾವುದಕ್ಕೂ ಸಪ್ರೇಟಾಗಿ ಇರೋದಿಲ್ಲ, ಹಾರ್ಡ್ವೇರ್ ಸೇಮ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ವರ್ಚುವಲ್ ಮಿಷಿನ್ ಇಂಪ್ಲಿಮೆಂಟೇಷನ್. ಫಸ್ಟ್ ಏನು? ಈ ಒಂದು ಕಂಪ್ಲೀಟ್ ಇದರಲ್ಲಿ 3 ವರ್ಚುವಲ್ ಮಿಷಿನ್ಸ್ ಇದೆ. ಯಾವುದು? ವರ್ಚುವಲ್ ಮಿಷಿನ್ 1, 2 ಆ್ಯಂಡ್ 3. ಬಟ್ ಎಲ್ಲದಕ್ಕೂ ಸಪ್ರೇಟ್ ಕರ್ನಲ್ಸ್ ಅನ್ನೋದು ಇರುತ್ತೆ, ಬಟ್ ಹಾರ್ಡ್ವೇರ್ ಎಲ್ಲದಕ್ಕೂ ಒಂದೇ. ಹಾರ್ಡ್ವೇರ್ನ ಇದು ವರ್ಚುವಲ್ ಮಿಷಿನ್ನು ಅಬ್ಸ್ಟ್ರಾಕ್ಟ್ ಮಾಡಿರುತ್ತೆ. ಸೊ ಈ ಒಂದು ವರ್ಚುವಲ್ ಮಿಷಿನ್ 1ಗೆ ಸಿ ಪಿ ಯು ಕೊಟ್ಟರೆ, ನೆಕ್ಸ್ಟ್ ವರ್ಚುವಲ್ ಮಿಷಿನ್ 2ಗೆ ಡಿಸ್ಕ್ ಡ್ರೈವ್ ಕೊಡುತ್ತೆ, ನೆಕ್ಸ್ಟ್ ವರ್ಚುವಲ್ ಮಿಷಿನ್ 3ಗೆ ಇನ್ನೊಂದು ಯಾವುದಾದ್ರೂ ಮೆಮೊರಿನ ಕೊಡುತ್ತೆ. ಆ ರೀತಿ ಒಂದೊಂದು ರಿಸೋರ್ಸ್ನ ಒಂದೊಂದಕ್ಕೆ ಅಲೋಕೇಟ್ ಮಾಡುತ್ತೆ. ಸೊ ನಾವೇನು ಅನ್ಕೋತೀವಿ? ನಾವೀಗ ವರ್ಚುವಲ್ ಮಿಷಿನ್ 1ನ ಯೂಸ್ ಮಾಡೋದಾದರೆ, ಓ, ನಾನೀಗ ನನ್ನ ಓನ್ ಪ್ರೈವೇಟ್ ಕಂಪ್ಯೂಟರ್ನ ಯೂಸ್ ಮಾಡ್ತಿದ್ದೀನಿ ಅಂತ ನನಗೆ ಅನಿಸುತ್ತೆ. ನೆಕ್ಸ್ಟ್ ವರ್ಚುವಲ್ ಮಿಷಿನ್ 2 ಅವರಿಗೂ ಅದೇ ರೀತಿ ಅನಿಸುತ್ತೆ, 3ಗೂ ಅದೇ ರೀತಿ ಅನಿಸುತ್ತೆ. ಬಟ್ ಅಲ್ಲಿ ಹಾರ್ಡ್ವೇರ್ ಅನ್ನೋದು ಶೇರ್ ಆಗ್ತಿರುತ್ತೆ. ಸೊ ಇದು ಬಂದು ವರ್ಚುವಲ್ ಮಿಷಿನ್.
ಸೊ ನಾವೀಗ ವರ್ಚುವಲ್ ಮಿಷಿನ್ದು ಒಂದು ಎಕ್ಸಾಂಪಲ್ ನೋಡೋದಾದರೆ ಇದಿಸ್ ವಿ ಎಮ್ ವೇರ್ ಅಂದರೆ ಏನು ವರ್ಚುವಲ್ ಮಿಷಿನ್ ಅದೊಂದು ಪಾಪ್ಯುಲರ್ ಕಮರ್ಷಿಯಲ್ ಅಪ್ಲಿಕೇಶನ್ ದಟ್ ಅಬ್ಸ್ಟ್ರಾಕ್ಟ್ಸ್ ಇಂಟೆಲ್ 80x86 ಹಾರ್ಡ್ವೇರ್ ಇಂಟು ಐಸೋಲೇಟೆಡ್ ವರ್ಚುವಲ್ ಮಿಷಿನ್. ಅಂದರೆ ಈ ಒಂದು ವರ್ಚುವಲ್ ಮಿಷಿನ್ ವೇರ್ ಅಥವಾ ವರ್ಚುವಲ್ ಮಿಷಿನ್ ಹಾರ್ಡ್ವೇರ್ ವೇರ್ ಅನ್ನೋದು ಒಂದು ಎಕ್ಸಾಂಪಲ್ ಅದೇನು ಅದು ಒಂದು ಕಮರ್ಷಿಯಲ್ ಅಪ್ಲಿಕೇಶನ್. ಕಮರ್ಷಿಯಲ್ ಅಂದರೆ ಏನು ಅದರಿಂದ ದುಡ್ಡು ಬರುತ್ತೆ ಅಲ್ವಾ. ಸೊ ಅದೊಂದು ಕಮರ್ಷಿಯಲ್ ಅಪ್ಲಿಕೇಶನ್ ದಟ್ ಅಬ್ಸ್ಟ್ರಾಕ್ಟ್ಸ್ ಅಂದರೆ ಏನು ಹೈಡ್ ಮಾಡುತ್ತೆ ಯಾವುದನ್ನ ಇಂಟೆಲ್ 80x86 ಹಾರ್ಡ್ವೇರ್ನ. ಅದು ಐಸೋಲೇಟೆಡ್ ವರ್ಚುವಲ್ ಮಿಷಿನ್ ಆಗಿ ಅದನ್ನು ಇಂಟೆಲ್ ಹಾರ್ಡ್ವೇರ್ನ ಅಬ್ಸ್ಟ್ರಾಕ್ಟ್ ಅಥವಾ ಹೈಡ್ ಮಾಡುತ್ತೆ. ನೆಕ್ಸ್ಟ್ VMware runs as an application on the host such as Windows or Linux and allows this host system to concurrently run several different guest hosts as independent VM. ಅಂದರೆ ಈ ಒಂದು ವರ್ಚುವಲ್ ಮಿಷಿನ್ ವೇರ್ ಏನಿದೆ ಅಲ್ವಾ ಅದು ಒಂದು ಅಪ್ಲಿಕೇಶನ್ ಆಗಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ವಿಂಡೋಸ್ ಅಥವಾ ಲೈನೆಕ್ಸ್ ನೀವು ಯಾವ್ದು ಯೂಸ್ ಮಾಡಿದ್ರೆ ಅದು. ನಾನೀಗ ವಿಂಡೋಸ್ ಎಕ್ಸಾಂಪಲ್ ನೀವು ವಿಂಡೋಸ್ನ ಯೂಸ್ ಮಾಡೋದಾದರೆ ಈ ವಿಂಡೋಸಲ್ಲಿ ವಿ ಎಮ್ ವೇರು ಒಂದು ಅಪ್ಲಿಕೇಶನ್ ಆಗಿ ರನ್ ಆಗುತ್ತೆ. ಅಂದರೆ ಏನು ನೀವು ವಿಂಡೋಸ್ ಯೂಸ್ ಮಾಡ್ತಿರೋದ್ರಿಂದ ಹಾಸ್ಟ್ ಬಂದು ವಿಂಡೋಸ್. ಅಥವಾ ನೀವು ಲೈನೆಕ್ಸ್ ಯೂಸ್ ಮಾಡೋದಾದರೆ ಆವಾಗ ಹಾಸ್ಟ್ ಏನಾಗಿರುತ್ತೆ ಲೈನೆಕ್ಸ್ ಆಗಿರುತ್ತೆ. ಆ ಲೈನೆಕ್ಸಲ್ಲಿ ವಿ ಎಮ್ ವೇರ್ ಅನ್ನೋದು ಒಂದು ಅಪ್ಲಿಕೇಶನ್ ಆಗಿ ರನ್ ಆಗ್ತಿರುತ್ತೆ. ಆ್ಯಂಡ್ ದಿಸ್ ಅಲೋಸ್ ಹಾಸ್ಟ್ ಸಿಸ್ಟಮ್ ಟು ಕನ್ಕರೆಂಟ್ಲಿ ರನ್ ಸೆವರಲ್ ಡಿಫ್ರೆಂಟ್ ಗೆಸ್ಟ್ ಓ ಎಸ್. ಅಂದರೆ ಈಗ ಹಾಸ್ಟ್ ಏನಿತ್ತು ಲೈನೆಕ್ಸ್ ಇತ್ತು ಅಲ್ವಾ. ಸೊ ಈಗ ಈ ವಿ ಎಮ್ ವೇರು ಒಂದು ಅಪ್ಲಿಕೇಶನ್ ಆಗಿ ಅಂದರೆ ನನ್ನ ರನ್ ಆಗೋದ್ರಿಂದ ನೀವೇನು ಮಾಡ್ತೀರಾ ನೀವು ಅದನ್ನು ಅದೇ ರೀತಿಯೇ ಕನ್ಕರೆಂಟಾಗಿ ಅಂದರೆ ಸೇಮ್ ಟೈಮಲ್ಲಿನೇ ಈ ಗೆಸ್ಟ್ ಹಾಸ್ಟ್ ಅನ್ನೋದೇನಿರುತ್ತೆ ಅಲ್ವಾ ಅವನ್ನ ಎಲ್ಲದನ್ನು ರನ್ ಮಾಡೋದಕ್ಕೆ ಪರ್ಮಿಷನನ್ನು ಕೊಡ್ತೀರಾ. ಆ ಗೆಸ್ಟ್ ಹಾಸ್ಟ್ ಹೇಗೆ ರನ್ ಆಗುತ್ತೆ ಅಂದರೆ ಒಂದೊಂದು ಇಂಡಿಪೆಂಡೆಂಟ್ ವರ್ಚುವಲ್ ಮಿಷಿನ್ಸ್ ಆಗಿ ರನ್ ಆಗುತ್ತೆ. ಸೊ ಒಂದಕ್ಕೊಂದು ಗೊತ್ತಾಗೋದೇ ಇಲ್ಲ ಇದು ಒಂದು ವರ್ಚುವಲ್ ಮಿಷಿನ್ ಇದೆಲ್ಲನೂ ಅಬ್ಸ್ಟ್ರಾಕ್ಟ್ ಆಗಿ ಶೇರ್ ಮಾಡ್ಕೋತಿದೆ ಅನ್ನೋದು. ಬಟ್ ಅದು ಒಂದು ಇಂಡಿಪೆಂಡೆಂಟ್ ವರ್ಚುವಲ್ ಮಿಷಿನ್ ಆಗಿ ರನ್ ಅನ್ನೋದು ಆಗುತ್ತೆ. ಸೊ ನೀವೀಗ ಇದರ ಒಂದು ವಿ ಎಮ್ ವೇರ್ದು ಆರ್ಕಿಟೆಕ್ಚರ್ದು ಒಂದು ಡಯಾಗ್ರಾಮ್ ನೋಡೋದಾದರೆ ಫಸ್ಟ್ ಏನಿದೆ ಹಾರ್ಡ್ವೇರ್ ಇದೆ. ಹಾರ್ಡ್ವೇರಲ್ಲಿ ಏನು ಸಿ ಪಿ ಯು ಮೆಮೊರಿ ಇನ್ಪುಟ್ ಅಥವಾ ಔಟ್ಪುಟ್ ಡಿವೈಸಸ್ ಇದೆ. ಸೊ ನೆಕ್ಸ್ಟ್ ಏನಿದೆ ಹಾಸ್ಟ್ ಆಪರೇಟಿಂಗ್ ಸಿಸ್ಟಮ್. ಸೊ ಇದು ಯಾವುದಾದ್ರೂ ವಿಂಡೋಸ್ ಅಥವಾ ಲೈನೆಕ್ಸ್ ಯಾವುದಾದ್ರೂ ಇರ್ಬೋದು. ಆ್ಯಂಡ್ ನೆಕ್ಸ್ಟ್ ಏನಿದೆ ವಿಜುವಲೈಸೇಷನ್ ಲೇಯರ್. ಸೊ ಮೇಲೇನಿದೆ ಅಲ್ವಾ ಅದೆಲ್ಲನೂ ಅಪ್ಲಿಕೇಶನ್. ನೆಕ್ಸ್ಟ್ ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಈಗ ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಅವೆಲ್ಲನೂ ವರ್ಚುವಲ್ ಮಿಷಿನ್ಸ್. ಸೊ ಇದು ವರ್ಚುವಲ್ ಮಿಷಿನ್ 1 2 3 ವರ್ಚುವಲ್ ಮಿಷಿನ್ಸ್ ಅನ್ನೋದಿದೆ. ಸೊ ಇವೆಲ್ಲನೂ ವರ್ಚುವಲ್ ಸಿ ಪಿ ಯುನ ಅಂದರೆ ಇದಕ್ಕೆ ವರ್ಚುವಲ್ ಅಂದರೆ ಏನು ಇಮ್ಯಾಜಿನರಿ. ಸೊ ಇಮ್ಯಾಜಿನರಿ ಸಿ ಪಿ ಯುನ ಇಮ್ಯಾಜಿನರಿ ಡಿವೈಸಸ್ನ ಮೆಮೊರಿನ ಯೂಸ್ ಮಾಡಿಕೊಂಡು ಅದರ ಒಂದು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಈ ವಿಡಿಯೋನ ಇಲ್ಲಿ ತನಕ ನೋಡೋದಾದರೆ ನಿಮ್ಗೆ ಇದು ಇಷ್ಟ ಆಗಿದೆ ಅಂತಲೇ ಅನ್ಕೋತಿದ್ದೀನಿ. ಹಾಗಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಲಿ ಸಿಗೋಣ. ಬಾಯ್.